पवित्र आत्मा मुझे ले जा यीशु के चरणों में। पवित्र आत्मा, पवित्र आत्मा, पवित्र आत्मा मुझे ले जा यीशु के चरणों में। पवित्र आत्मा सिर्फ तेरे लिए, यीशु तेरे लिए, सिर्फ तेरे लिए, यीशु तेरे लिए, सिर्फ तेरे लिए, यीशु तेरे लिए मैं हाथ उठाता हूँ। पवित्र आत्मा, पवित्र आत्मा मुझे ले जा यीशु के चरणों में। पवित्र आत्मा अपने दिखाकर सर्व पाकर हाथ उठाता हूँ तेरे लिए। घुटने झुकाकर सर्व पाकर हाथ उठाता हूँ तेरे लिए। सिर्फ तेरे लिए, यीशु तेरे लिए, सिर्फ तेरे लिए, यीशु तेरे लिए, सिर्फ तेरे लिए, यीशु तेरे लिए मैं हाथ उठाता हूँ। पवित्र आत्मा, पवित्र आत्मा मुझे ले जा यीशु के चरणों में। पवित्र आत्मा यीशु ही मार्ग है, यीशु ही सत्य है, यीशु ही जीवन है, यीशु मेरा प्रभु। सिर्फ तेरे लिए, यीशु तेरे लिए, सिर्फ तेरे लिए, यीशु तेरे लिए, सिर्फ तेरे लिए, यीशु तेरे लिए मैं हाथ उठाता हूँ। पवित्र आत्मा ಹೌದು ದೇವರೇ, ಈ ಸಮಯದಲ್ಲಿ ಪವಿತ್ರ ಆತ್ಮ ನಮ್ಮ ಮಧ್ಯದಲ್ಲಿ ಬಂದು ಆವರಿಸಬೇಕು ಅಂತ ಬೇಡಿಕೊಳ್ತೇವಪ್ಪ. ನೀವೇ ನಮಗೆ ಮಾರ್ಗವಾಗಿದ್ದೀರಿ, ನೀವೇ ನಮಗೆ ಸತ್ಯವಾಗಿರುವ ದೇವರಾಗಿದ್ದೀರಿ. ಎಲ್ಲ ಕರಗಳೆನ್ನೆತ್ತಿ ಹಲ್ಲೆಲೂಯಾ. ದೇವರೇ ಸ್ತೋತ್ರಪ್ಪ, ಎಲ್ಲ ಘನತೆ ಮಹಿಮೆ ನಿಮಗೆ ದೇವರೇ. ಹಲ್ಲೆಲೂಯಾ, 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 ಹಲ್ಲೆಲೂಯಾ.
ಸ್ತೋತ್ರ ದೇವರೇ, ಹಲ್ಲೆಲೂಯಾ ಶಕ್ತಿರ, ಹಲ್ಲೆಲೂಯಾ ದೇವರೇ, ನೀವು ನಮ್ಮ ಮಧ್ಯದಲ್ಲಿರೋದಕ್ಕಾಗಿ ಸ್ತೋತ್ರ. ಎಷ್ಟೋ ಮಕ್ಕಳಿಗೆ ಇಲ್ಲದೆ ಇರುವ ಒಂದು ಭಾಗ್ಯವು ನಮಗೆ ನೀವು ಕೊಟ್ಟಿರೋದಕ್ಕಾಗಿ ಸ್ತೋತ್ರ ದೇವರೇ. ಈ ಸಮಯದಲ್ಲಿ ನೀವು ನಮ್ಮ ಮಧ್ಯದಲ್ಲಿ ಇರೋದಕ್ಕಾಗಿ ಸ್ತೋತ್ರ. ಈ ಕೂಟವನ್ನು ಆರಂಭದಿಂದ ಕೊನೆಯವರೆಗೂ ದೇವರೇ ನೀವು ನಡೆಸಬೇಕು ಅಂತ ಬೇಡಿಕೊಳ್ಳುತ್ತೇವೆ. ಬಂದಿರೋ ಒಬ್ಬೊಬ್ಬರನ್ನು ನೀವು ಆಶೀರ್ವಾದದಿಂದ ತುಂಬಿಸಿ ಅವರನ್ನು ಕಳಿಸ್ಬೇಕು ಅಂತ ಬೇಡಿಕೊಳ್ಳುತ್ತೇವೆ ದೇವರೇ. ಬರ್ತಿರುವ ಒಬ್ಬೊಬ್ಬರನ್ನು ಬೇಗನೆ ದೇವರೇ ನೀವು ತರಬೇಕು ಅಂತ ಎಲ್ಲ ವಿಧವಾದ ಅಡಚಣೆಗಳನ್ನು ಎತ್ತಿ ದೇವರೇ ಇಲ್ಲಿ ಬಂದು ನಿಮಗೋಸ್ಕರ ದೇವರೇ ನಾವು ಫ್ರೀಯಾಗಿ ದೇವರೇ ಯಾವ ಕಟ್ಟುಗಳಿಲ್ಲದೆ ನಿಮ್ಮನ್ನು ಆರಾಧನೆ ಮಾಡಿ ಸ್ವತಂತ್ರವಾಗಿ ನಿಮ್ಮನ್ನು ಆರಾಧನೆ ಮಾಡಲು ದೇವರೇ ನೀವು ನಮಗೆ ಕೃಪೆ ತೋರಬೇಕಂತ ಬೇಡಿಕೊಳ್ಳುತ್ತೇವೆ. ಎಲ್ಲ ಸ್ತೋತ್ರ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿಸುತ್ತೇವೆ. ಯೇಸುವಿನ ಮೂಲಕ ಬೇಡಿಕೊಳ್ಳುತ್ತೀವಿ ತಂದೆಯಾದ ದೇವರೇ, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಂತೋಷವಾಗಿದ್ದೀರಾ? ಹಲ್ಲೆಲೂಯಾ. ಸ್ತುತಿಸಿರಿ ಯೇಸು ನಾಮವ, ಭಜಿಸಿರಿ ಯೇಸು ನಾಮವ. ಹಾಡನ್ನು ಹಾಡುತ್ತಾ ಕರ್ತನ ನಾಮವನ್ನು ಮಹಿಮೆ ಪಡಿಸೋಣ. ಪರಲೋಕದಿಂದ ಇಳಿದು ಬಂದ ಪಾಪಿಗಳನ್ನು ಬಿಡಿಸಲು ಬಂದ ಪಾವನ ನಾಮವನು, ಪಾವನ ನಾಮವನು. ಪರಲೋಕದಿಂದ ಇಳಿದು ಬಂದ ಪಾಪಿಗಳನ್ನು ಬಿಡಿಸಲು ಬಂದ ಪರಿಶುದ್ಧ ನಾಮವನು, ಪರಿಶುದ್ಧ ನಾಮವನು. ಸ್ತುತಿಸಿರಿ ಯೇಸು ನಾಮವ, ಭಜಿಸಿರಿ ಯೇಸು ನಾಮವ. ಸ್ತುತಿಸಿರಿ ಯೇಸು ನಾಮವ, ಭಜಿಸಿರಿ ಯೇಸು ನಾಮವ. ಇಹಲೋಕದಲ್ಲೂ ಪರಲೋಕದಲ್ಲೂ ಪರಿಶುದ್ಧದಿಂದ ಸ್ತುತಿಸಲ್ಪಡುವ ಪಾವನ ನಾಮವನು, ಪಾವನ ನಾಮವನು. ಇಹಲೋಕದಲ್ಲೂ ಪರಲೋಕದಲ್ಲೂ ಪರಿಶುದ್ಧದಿಂದ ಸ್ತುತಿಸಲ್ಪಡುವ ಪಾವನ ನಾಮವನು, ಪಾವನ ನಾಮವನು. ಸ್ತುತಿಸಿರಿ ಯೇಸು ನಾಮವ, ಭಜಿಸಿರಿ ಯೇಸು ನಾಮವ. ಸ್ತುತಿಸಿರಿ ಯೇಸು ನಾಮವ, ಭಜಿಸಿರಿ ಯೇಸು ನಾಮವ. ರಾಜಾಧಿರಾಜನ ದೇವಾದಿ ದೇವನು, ಮೃತ್ಯುಂಜಯನಾಗಿ ಜೀವಿಸುವ ದೇವನು, ಮಹಿಮೆಯ ನಾಮವನು, ಮಹಿಮೆಯ ನಾಮವನು. ರಾಜಾಧಿರಾಜನ ದೇವಾದಿ ದೇವನು, ಮೃತ್ಯುಂಜಯನಾಗಿ ಜೀವಿಸುವ ದೇವನು, ಮಹಿಮೆಯ ನಾಮವನು, ಮಹಿಮೆಯ ನಾಮವನು. ಸ್ತುತಿಸಿರಿ ಯೇಸು ನಾಮವ, ಭಜಿಸಿರಿ ಯೇಸು ನಾಮವ. ಸ್ತುತಿಸಿರಿ ಯೇಸು ನಾಮವ, ಭಜಿಸಿರಿ ಯೇಸು ನಾಮವ. ಮರಣದಿಂದ ಪಾತಾಳದಿಂದ ಸೈತಾನ ಅಧಿಕಾರದಿಂದ ಬಿಡಿಸಲು ಶಿಲುಬೆಯ ಮರಣದಿಂದ, ಶಿಲುಬೆಯ ಮರಣದಿಂದ. ಮರಣದಿಂದ ಪಾತಾಳದಿಂದ ಸೈತಾನ ಅಧಿಕಾರದಿಂದ ಬಿಡಿಸಲು ಶಿಲುಬೆಯ ಮರಣದಿಂದ, ಶಿಲುಬೆಯ ಮರಣದಿಂದ.
ಮಹಿಮೆಯ ನಾಮವನು, ಮಹಿಮೆಯ ನಾಮವನು, ರಾಜಾದಿರಾಜನ ದೇವಾದಿ ದೇವನ ಮೃತ್ಯುಂಜಯನಾಗಿ ಜೀವಿಸುವ ದೇವನ ಮಹಿಮೆಯ ನಾಮವನು, ಮಹಿಮೆಯ ನಾಮವನು, ಸ್ತುತಿಸಿರಿ ಯೇಸು ನಾಮವ, ಸ್ತುತಿಸಿರಿ ಯೇಸು ನಾಮವ, ಸ್ತುತಿಸಿರಿ ಯೇಸು ನಾಮವ, ಭಜಿಸಿರಿ ಯೇಸು ನಾಮವ, ಸ್ತುತಿಸಿರಿ ಯೇಸು ನಾಮವ, ಭಜಿಸಿರಿ ಯೇಸು ನಾಮವ, ಸ್ತುತಿಸಿರಿ ಯೇಸು ನಾಮವ, ಭಜಿಸಿರಿ ಯೇಸು ನಾಮವ. ಹಾಲೆಲೂಯ ಹಾಲೆಲೂಯ. ಎಲ್ಲ ಬಾಯಿಗಳನ್ನು ತೆರೆದು ಹಾಲೆಲೂಯ ಹಾಲೆಲೂಯ. ಅಪ್ಪ ಮೃತ್ಯುಂಜಯನಾದ ಇದು ನನ್ನ ದೇವರೇ, ಮರಣದಿಂದ ಪಾತಾಳದಿಂದ ನನ್ನನ್ನು ನಮ್ಮನ್ನು ಬಿಡಿಸುವಂತೆ ಪರಲೋಕವನ್ನು ತ್ಯಜಿಸಿ ಕರ್ತನೆ ಅಪ್ಪ ಈ ಒಂದು ಲೋಕಕ್ಕೆ ನೀನು ನಮಗಾಗಿ ಬಂದೆ ಸ್ವಾಮಿ. ಅಪ್ಪ ನಿನಗೆ ಸ್ತೋತ್ರ 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 ಅಪ್ಪ. ಈ ಒಂದು ಆರಾಧನೆ ಸಮಯದಲ್ಲಿ ರಾಜ ನಿನ್ನನ್ನು ಕಾಡುವಂತೆ ಸ್ವಾಮಿ ಅಪ್ಪ ನಾವು ಬಯಸುತ್ತೇವೆ. ಹಾಲೆಲೂಯ. ಅಪ್ಪ ಏಸಪ್ಪ ನಿನ್ನನ್ನು ಕಾಣಲು ಆಸೆಯಪ್ಪ, ಅಪ್ಪ ಏಸಪ್ಪ ನಿನ್ನನ್ನು ನೋಡಲು ಬಯಕೆಯಪ್ಪ, ಅಪ್ಪ ಏಸಪ್ಪ ನಿನ್ನನ್ನು ಕಾಣಲು ಆಸೆಯಪ್ಪ, ಅಪ್ಪ ಏಸಪ್ಪ ನಿನ್ನನ್ನು ನೋಡಲು ಬಯಕೆಯಪ್ಪ. ನಿನ್ನಲ್ಲಿ ನಾನು ನಿನ್ನಲ್ಲಿ ನಿನ್ನ ಮಾತುಗಳು ಇರುವಾಗ ಕಾಣಲು ಸಾಧ್ಯ, ನಿನ್ನಲ್ಲಿ ನಾನು ನನ್ನಲ್ಲಿ ನಿನ್ನ ನುಡಿಗಳು ಇರುವಾಗ ನೋಡಲು ಸಾಧ್ಯ. ಏನೇನು ನಾನು ಕೊಳ್ಳಲು ಅದು ನಿನ್ನಲ್ಲಿ ಸಿಗುವುದು ನನಗೆ ಎಂದಿಗೂ. ಏನೇನು ನಾನು ಕೊಳ್ಳಲು ಅದು ನಿನ್ನಲ್ಲಿ ಸಿಗುವುದು ನನಗೆ ಎಂದಿಗೂ. ಅಪ್ಪ ಏಸಪ್ಪ ನಿನ್ನನ್ನು ಕಾಣಲು ಆಸೆಯಪ್ಪ, ಅಪ್ಪ ಏಸಪ್ಪ ನಿನ್ನನ್ನು ನೋಡಲು ಬಯಕೆಯಪ್ಪ, ಅಪ್ಪ ಏಸಪ್ಪ ನಿನ್ನನ್ನು ಕಾಣಲು ಆಸೆಯಪ್ಪ, ಅಪ್ಪ ಏಸಪ್ಪ ನಿನ್ನನ್ನು ನೋಡಲು ಬಯಕೆಯಪ್ಪ. ವೇದದಲ್ಲಿ ನಾನು ನಿನ್ನ ಕಾಣುವಾಗ ನಿನ್ನ ಕೃಪೆ ನನ್ನ ಚೈತನ್ಯಗೊಳಿಸಿದೆ. ಹೃದಯಲ್ಲಿ ನಿನ್ನ ಪ್ರೀತಿ ನೋಡುವಾಗ ನಿನ್ನ ಕ್ಷಮೆಯಿಂದ ಬಿಡುಗಡೆ ನೀಡಿದೆ. ವೇದದಲ್ಲಿ ನಾನು ನಿನ್ನ ಕಾಣುವಾಗ ನಿನ್ನ ಕೃಪೆ ನನ್ನ ಚೈತನ್ಯಗೊಳಿಸಿದೆ. ಹೃದಯಲ್ಲಿ ನಿನ್ನ ಪ್ರೀತಿ ನೋಡುವಾಗ ನಿನ್ನ ಕ್ಷಮೆಯಿಂದ ಬಿಡುಗಡೆ ಹೊಂದಿದೆ. ಏನೇನು ನಾನು ಕೊಳ್ಳಲು ಅದು ನಿನ್ನಲ್ಲಿ ಸಿಗುವುದು ನನಗೆ ಎಂದಿಗೂ. ಏನೇನು ನಾನು ಕೊಳ್ಳಲು ನಿನ್ನಲ್ಲಿ ಸಿಗುವುದು ನನಗೆ ಎಂದಿಗೂ. ಅಪ್ಪ ಏಸಪ್ಪ ನಿನ್ನನ್ನು ಕಾಣಲು ಆಸೆಯಪ್ಪ, ಅಪ್ಪ ಏಸಪ್ಪ ನಿನ್ನನ್ನು ನೋಡಲು ಬಯಕೆಯಪ್ಪ, ಅಪ್ಪ ಏಸಪ್ಪ ನಿನ್ನನ್ನು ಕಾಣಲು ಆಸೆಯಪ್ಪ, ಅಪ್ಪ ಏಸಪ್ಪ ನಿನ್ನನ್ನು ನೋಡಲು ಬಯಕೆಯಪ್ಪ. ಪ್ರಾರ್ಥನೆಯಲ್ಲಿ ನಿನ್ನ ನೋಡುವಾಗ ನನ್ನ ಜೊತೆ ನೀನು ಮಾತಾಡಿದೆಯೇ. ಆರಾಧನೆಯನ್ನು ನಾನು ಮಾಡುವಾಗ ಆತ್ಮದಿಂದ ನನಗೆ ಧೈರ್ಯವ ತುಂಬಿದೆ. ಪ್ರಾರ್ಥನೆಯಲ್ಲಿ ನಾನು ನಿನ್ನ ನೋಡುವಾಗ ನನ್ನ ಜೊತೆ ನೀನು ಮಾತಾಡಿದೆಯೇ. ಆರಾಧನೆಯನ್ನು ನಾನು ಮಾಡುವಾಗ
ಅಪ್ಪ ನಿನ್ನನ್ನು ಕಾಣಲು ಆಸೆಯಪ್ಪ ಅಪ್ಪ ಏಸಪ್ಪ ನಿನ್ನನ್ನು ನೋಡಲು ಬಯಕೆಯಪ್ಪ ಅಪ್ಪ ಏಸಪ್ಪ ನಿನ್ನನ್ನು ಕಾಣಲು ಆಸೆಯಪ್ಪ ಅಪ್ಪ ಏಸಪ್ಪ ನಿನ್ನನ್ನು ನೋಡಲು ಬಯಕೆಯಪ್ಪ ನಿನ್ನಲ್ಲಿ ನಾನು ನಿನ್ನ ಇರುವಾಗ ನಿನ್ನ ಮಾತು ಇರುವಾಗ ಕಾಣಲು ಸಾಧ್ಯ ನಿನ್ನಲ್ಲಿ ನಾನು ನನ್ನಲ್ಲಿ ನುಡಿಗಳು ಇರುವಾಗ ನೋಡಲು ಸಾಧ್ಯ ನಿನ್ನಲ್ಲಿ ನಾನು ನನ್ನಲ್ಲಿ ನಿನ್ನ ಮಾತುಗಳು ಇರುವಾಗ ಕಾಣಲು ಸಾಧ್ಯ ನಿನ್ನಲ್ಲಿ ನಾನು ನನ್ನಲ್ಲಿ ನಿನ್ನ ನುಡಿಗಳು ಇರುವಾಗ ನೋಡಲು ಸಾಧ್ಯ ಏನೇನು ನಾನು ಬೇಡಿಕೊಳ್ಳಲು ನಿನ್ನಲ್ಲಿ ಸಿಗುವುದು ನನಗೆ ಎಂದಿಗೂ ಏನೇನು ನಾನು ಬೇಡಿಕೊಳ್ಳಲು ನಿನ್ನಲ್ಲಿ ಸಿಗುವುದು ನನಗೆ ಎಂದಿಗೂ ಅಪ್ಪ ಏಸಪ್ಪ ನಿನ್ನ ಕಾಣಲು ಆಸೆಯಪ್ಪ ಅಪ್ಪ ಏಸಪ್ಪ ನಿನ್ನನ್ನು ನೋಡಲು ಬಯಕೆಯಪ್ಪ ಅಪ್ಪ ಏಸಪ್ಪ ನಿನ್ನನ್ನು ಕಾಣಲು ಆಸೆಯಪ್ಪ ಅಪ್ಪ ಏಸಪ್ಪ ನಿನ್ನನ್ನು ನೋಡಲು ಬಯಕೆಯಪ್ಪ ಪ್ರಾರ್ಥನೆಯಲ್ಲಿ ನಿನ್ನ ನೋಡುವಾಗ ನನ್ನ ಜೊತೆ ನೀನು ಮಾತಾಡಿದೆಯೇ ಆರಾಧನೆಯನ್ನು ನಾನು ಮಾಡುವಾಗ ಆತ್ಮದಿಂದ ನನಗೆ ಧೈರ್ಯವ ತುಂಬಿದೆಯೇ ಪ್ರಾರ್ಥನೆಯಲ್ಲಿ ನಿನ್ನ ನೋಡುವಾಗ ನನ್ನ ಜೊತೆ ನೀನು ಮಾತಾಡಿದೆಯೇ ಆರಾಧನೆಯನ್ನು ನಾನು ಮಾಡುವಾಗ ನನಗೆ ಧೈರ್ಯ ತುಂಬಿದೆಯೇ ಏನೇನೋ ನಾನು ಬೇಡಿಕೊಳ್ಳಲು ನನ್ನಲ್ಲಿ ಸಿಗುವುದು ನನಗೆ ಎಂದಿಗೂ ಏನೇನೋ ನಾನು ಬೇಡಿಕೊಳ್ಳಲು ನಿನ್ನಲ್ಲಿ ಸಿಗುವುದು ನನಗೆ ಎಂದಿಗೂ ಅಪ್ಪ ಏಸಪ್ಪ ನಿನ್ನನ್ನು ನೋಡಲು ಆಸೆಯಪ್ಪ ಅಪ್ಪ ಏಸಪ್ಪ ನಿನ್ನನ್ನು ನೋಡಲು ಬಯಕೆಯಪ್ಪ ಅಪ್ಪ ಏಸಪ್ಪ ನಿನ್ನನ್ನು ನೋಡಲು ಆಸೆಯಪ್ಪ ಅಪ್ಪ ಏಸಪ್ಪ ನಿನ್ನನ್ನು ಕಾಣಲು ಬಯಕೆಯಪ್ಪ ಅಪ್ಪ ಏಸಪ್ಪ ನಿನ್ನನ್ನು ಕಾಣಲು ಆಸೆಯಪ್ಪ ಅಪ್ಪ ಏಸಪ್ಪ ನಿನ್ನನ್ನು ನೋಡಲು ಬಯಕೆಯಪ್ಪ ಅಪ್ಪ ಏಸಪ್ಪ ನಿನ್ನನ್ನು ಕಾಣಲು ಆಸೆಯಪ್ಪ ಅಪ್ಪ ಏಸಪ್ಪ ನಿನ್ನನ್ನು ನೋಡಲು ಬಯಕೆಯಪ್ಪ ನಿನ್ನಲ್ಲಿ ನಾನು ನನ್ನಲ್ಲಿ ನಿನ್ನ ಮಾತುಗಳು ಇರುವಾಗ ಕಾಣಲು ಸಾಧ್ಯ ನಿನ್ನಲ್ಲಿ ನಾನು ನನ್ನಲ್ಲಿ ನಿನ್ನ ನುಡಿಗಳು ಇರುವಾಗ ಕಾಣಲು ಸಾಧ್ಯ ಏನೇನೋ ನಾನು ಬೇಡಿಕೊಳ್ಳಲು ನಿನ್ನಲ್ಲಿ ಸಿಗುವುದು ನನಗೆ ಎಲ್ಲವೋ ಏನೇನೋ ನಾನು ಬೇಡಿಕೊಳ್ಳಲು ಅದು ನಿನ್ನಲ್ಲಿ ಸಿಗುವುದು ನನಗೆ ಎಂದಿಗೂ ಅಪ್ಪ ಏಸಪ್ಪ ನಿನ್ನನ್ನು ಕಾಣಲು ಆಸೆಯಪ್ಪ ಅಪ್ಪ ಏಸಪ್ಪ ನಿನ್ನನ್ನು ನೋಡಲು ಬಯಕೆಯಪ್ಪ ಅಪ್ಪ ಏಸಪ್ಪ ನಿನ್ನನ್ನು ಕಾಣಲು ಆಸೆಯಪ್ಪ ಅಪ್ಪ ಏಸಪ್ಪ ನಿನ್ನನ್ನು ನೋಡಲು ಬಯಕೆಯಪ್ಪ ಅಪ್ಪ ಏಸಪ್ಪ ನಿನ್ನನ್ನು ಕಾಣಲು ಆಸೆಯಪ್ಪ ಅಪ್ಪ ಏಸಪ್ಪ ನಿನ್ನನ್ನು ನೋಡಲು ಬಯಕೆಯಪ್ಪ ಹಾಲೆಲೂಯ ಹಾಲೆಲೂಯ ಸಂಗೀತಗಾರ ದಾವಿದನು ಹೇಳುತ್ತಾನೆ ಇದು ನನ್ನ ಮಾಂಸವು ಕೂಡ ನನ್ನ ದೇವರಾದ ಕರ್ತನನ್ನು ಕಾಣುವಂತೆ ಬಯಸುತ್ತದೆ ಇದು ಪ್ರಿಯರೇ ಇದು ಪರಲೋಕದಲ್ಲಿ ಹೋಗಿ ಆತನನ್ನು ಕಾಣುವುದು ಮಾತ್ರ ಅಲ್ಲ
ಆರಾಧನೆಯಲ್ಲಿ ಈ ಲೋಕದಲ್ಲಿ ನಾವು ಆತನನ್ನು ದರ್ಶಿಸುವಂತೆ ನಮ್ಮ ಪ್ರಾಣ ಆತ್ಮ ಶರೀರಗಳು ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಬುದ್ಧಿಯಿಂದ ನಾವು ಆತನನ್ನು ಆರಾಧನೆ ಮಾಡುವಾಗ ನಿಶ್ಚಯವಾಗಿ ನಾವು ಆತನ ದರ್ಶನವನ್ನು ನೋಡಲು ಸಾಧ್ಯ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಅದರಿಂದ ವೇದದಲ್ಲಿ ನಾವು ನೋಡ್ತೇವೆ ಅಲ್ವಾ, ಕತ್ತೆಯ ಮೇಲೆ ಯೇಸು ಸ್ವಾಮಿ ಬರ್ತಾರೆ. ಹಲ್ಲೆಲೂಯ. ಇಸ್ರಾಯೇಲ್ ಆ ಸ್ಥಳದಲ್ಲಿ ನೋಡುವಾಗ ಕತ್ತೆ ಬಂದು ಬಹಳ ಶ್ರೇಷ್ಠವಾದದ್ದು. ಹಲ್ಲೆಲೂಯ, ಹಲ್ಲೆಲೂಯ. ಆದ್ರಿಂದ ಯೇಸು ಸ್ವಾಮಿಯನ್ನು ಹೊತ್ತುಕೊಂಡು ಹೋಗುವಂತಹ ಒಂದು ಕತ್ತೆಗಳಾಗಿ ನಾವಿದ್ದೇವೆ. ಹಲ್ಲೆಲೂಯ, ಹಲ್ಲೆಲೂಯ. ಅಪ್ಪ ನಿನ್ ಕರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ, ಆ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ. ಅಪ್ಪ ನಿನ್ ಕರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ, ಆ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ ನಿನ್ನನ್ನ ಆರಾಧಿಪೆ. ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ ನಿನ್ನನ್ನ ಆರಾಧಿಪೆ. ಆರಾಧನೆ ನನ್ನೆಸೆಯ, ಕೊಂಡಾಡುವೆ ನನ್ನೆಸೆಯ. ಆರಾಧನೆ ನನ್ನೆಸೆಯ, ಕುಣಿದಾಡುವೆ ನನ್ನೆಸೆಯ. ಅಪ್ಪ ನಿನ್ ಕರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ, ಉತ್ತಮವಾಗಿ ಆ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ. ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ ನಿನ್ನನ್ನ ಆರಾಧಿಪೆ. ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ ನಿನ್ನನ್ನ ಆರಾಧಿಪೆ. ಆರಾಧನೆ ನನ್ನೆಸೆಯ, ಕುಣಿದಾಡುವೆ ನನ್ನೆಸೆಯ. ಆರಾಧನೆ ನನ್ನೆಸೆಯ, ಕುಣಿದಾಡುವೆ ನನ್ನೆಸೆಯ. ಕಟ್ಟಲ್ಪಟ್ಟ ಕತ್ತೆಯಾದ ನನ್ನ ಬಿಡಿಸಿ ಕರೆದಿರುವೆ ನೀ. ನಿನ್ನನ್ನು ಹೊತ್ತು ಸಾಗುವಂತೆ ನನ್ನನ್ನು ಉಪಯೋಗಿಸಿರುವೆ. ಕಟ್ಟಲ್ಪಟ್ಟ ಕತ್ತೆಯಾದ ನನ್ನ ಬಿಡಿಸಿ ಕರೆದಿರುವೆ ನೀ. ನಿನ್ನನ್ನು ಹೊತ್ತು ಸಾಗುವಂತೆ ನನ್ನನ್ನು ಉಪಯೋಗಿಸಿರುವೆ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ ನಿನ್ನನ್ನ ಆರಾಧಿಪೆ. ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ ನಿನ್ನನ್ನ ಆರಾಧಿಪೆ. ಆರಾಧನೆ ನನ್ನೆಸೆಯ, ಕೊಂಡಾಡುವೆ ನನ್ನೆಸೆಯ. ಆರಾಧನೆ ನನ್ನೆಸೆಯ, ಕುಣಿದಾಡುವೆ ನನ್ನೆಸೆಯ. ತಪ್ಪಿ ಹೋದ ಮಗನಂತೆ ಎಲ್ಲವನ್ನು ಕಳೆದುಕೊಂಡು ಬಂದೆ. ನನ್ನೆಲ್ಲ ತಪ್ಪುಗಳ ಕ್ಷಮಿಸಿ ಮತ್ತೆ ಮಗನ ಸ್ಥಾನವನ್ನು ಕೊಟ್ಟೆ. ತಪ್ಪಿ ಹೋದ ಮಗನಂತೆ ಎಲ್ಲವನ್ನು ಕಳೆದುಕೊಂಡು ಬಂದೆ. ನನ್ನೆಲ್ಲ ತಪ್ಪುಗಳ ಕ್ಷಮಿಸಿ ಮಗನ ಸ್ಥಾನವನ್ನು ಕೊಟ್ಟೆ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ ನಿನ್ನನ್ನ ಆರಾಧಿಪೆ. ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ ನಿನ್ನನ್ನ ಆರಾಧಿಪೆ. ಆರಾಧನೆ ನನ್ನೆಸೆಯ, ಕೊಂಡಾಡುವೆ ನನ್ನೆಸೆಯ. ಆರಾಧನೆ ನನ್ನೆಸೆಯ, ಕುಣಿದಾಡುವೆ ನನ್ನೆಸೆಯ. ಕಟ್ಟಲ್ಪಟ್ಟ ಕತ್ತೆಯಾದ ನನ್ನ ಬಿಡಿಸಿ ಕರೆದಿರುವೆ ನೀ. ನಿನ್ನನ್ನು ಹೊತ್ತು ಸಾಗುವಂತೆ ನನ್ನನ್ನು ಉಪಯೋಗಿಸಿರುವೆ. ಕಟ್ಟಲ್ಪಟ್ಟ ಕತ್ತೆಯಾದ ನನ್ನ ಬಿಡಿಸಿ
ಕರೆದಿರುವೇನೆ ನಿನ್ನನ್ನು ಹೊತ್ತು ಸಾಗುವಂತೆ ನನ್ನನ್ನು ಉಪಯೋಗಿಸಿರುವೆ ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿನ್ನ ಆರಾಧಿಪೆ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿನ್ನ ಆರಾಧಿಪೆ ಆರಾಧನೆ ನನ್ನೆದೆಯ ಕೊಂಡಾಡುವೆ ನನ್ನೆದೆಯ ಆರಾಧನೆ ನನ್ನೆದೆಯ ಕುಣಿದಾಡುವೆ ನನ್ನೆದೆಯ ಆರಾಧನೆ ನನ್ನೆದೆಯ ಕೊಂಡಾಡುವೆ ನನ್ನೆದೆಯ ಆರಾಧನೆ ನನ್ನೆದೆಯ ಕುಣಿದಾಡುವೆ ನನ್ನೆದೆಯ ಅಪ್ಪ ನಿನ್ನರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ ಜೇಡಿ ಮಣ್ಣನ್ನು ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ ಅಪ್ಪ ನಿನ್ನರದಲ್ಲಿ ನಾನು ಒಳ್ಳೆ ಜೇಡಿ ಮಣ್ಣಾಗಿರುವಾಗ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿನ್ನ ಆರಾಧಿಪೆ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿನ್ನ ಆರಾಧಿಪೆ ಆರಾಧನೆ ನನ್ನೆದೆಯ ಕೊಂಡಾಡುವೆ ನನ್ನೆದೆಯ ಆರಾಧನೆ ನನ್ನೆದೆಯ ಕುಣಿದಾಡುವೆ ನನ್ನೆದೆಯ ಆರಾಧನೆ ನನ್ನೆದೆಯ ಕೊಂಡಾಡುವೆ ನನ್ನೆದೆಯ ಆರಾಧನೆ ನನ್ನೆದೆಯ ಕುಣಿದಾಡುವೆ ನನ್ನೆದೆಯ ಎಲ್ಲ ಕರಗಳನ್ನು ತಟ್ಟುತ್ತಾ ಹಲ್ಲೆಲೂಯಾ ಯಾವುದಕ್ಕೂ ಬೇಡವಾಗಿರುವ ನಮ್ಮನ್ನು ಸ್ವಾಮಿ ನಿನ್ನ ಮಹಿಮೆಯನ್ನು ಹೊತ್ತುಕೊಳ್ಳುವಂತೆ ಒಂದು ಒಳ್ಳೆಯ ಪಾತ್ರೆಯಾಗಿ ನಮ್ಮನ್ನು ಇಟ್ಟಿದ್ಯಾ ಅದಕ್ಕಾಗಿ ನಿಮ್ಮನ್ನು ಸ್ತುತಿಸಿ ಅಪ್ಪ ನಿಮ್ಮನ್ನು ಕೊಂಡಾಡುತ್ತಾ ಯೇಸುವೇ ನಿಮ್ಮನ್ನು ಆರಾಧಿಸುತ್ತೇವೆ ಸ್ವಾಮಿ ಹಾಲೆಲೂಯ ಎಲ್ಲರೂ ಇದನ್ನು ದೇವರನ್ನು ಆರಾಧಿಸೋಣ ಹಾಲೆಲೂಯ 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 ಎಲ್ಲರೂ ಎದುರಿಂದ ಆತನ ಸಾನ್ನಿಧ್ಯದಲ್ಲಿ ಬಾಯನ್ನು ತೆರೆಯುತ್ತಾ ಇದುವರೆಗೂ ಆತನು ಮಾಡಿದಂಥ ಎಲ್ಲ ಉಪಕಾರಗಳನ್ನು ಸ್ಮರಿಸುತ್ತಾ ಆತನಿಗೆ ಕೃತಜ್ಞತಾ ಬಲಿಗಳನ್ನು ಸ್ತೋತ್ರ ಬಲಿಗಳನ್ನು ಆರಾಧನೆಗಳನ್ನು ಸಲ್ಲಿಸೋಣ ಹಾಲೆಲೂಯ ಹಾಲೆಲೂಯ ಆತನು ಮೆಚ್ಚುವುದು ಇದೋ ನಮ್ಮ ಸ್ತೋತ್ರ ಬಲಿಗಳಿಗೆ ಹಾಲೆಲೂಯ ಆತನು ಭಯಪಡುವುದು ಸ್ತೋತ್ರ ಬಲಿಗಳಿಗೆ ಆತನು ಮೆಚ್ಚುವುದು ಸ್ತೋತ್ರ ಬಲಿಗಳನ್ನು ಹಾಲೆಲೂಯ ಹಾಲೆಲೂಯ ನೀನು ಎಷ್ಟು ಒಳ್ಳೆಯವನಪ್ಪ ಯೇಸುವೇ ನೀನು ಎಷ್ಟು ಒಳ್ಳೆಯವನು ಆಕಾಶವು ನಿನಗೆ ಸಿಂಹಾಸನ ಭೂಮಿ ನನಗೆ ಪಾದಪೀಠ ಅಂತ ಹೇಳಿದ್ಯಪ್ಪ ಯೇಸುವೇ ನೀನು ಉನ್ನತವಾದ ದೇವರು ಮಹೋನ್ನತವಾದ ದೇವರು ಅತ್ಯುನ್ನತವಾದ ದೇವರು ಯೋಚನೆಯಲ್ಲಿ ದೊಡ್ಡವನು ಆಲೋಚನೆಗಳಲ್ಲಿ ದೊಡ್ಡವನು ಆಲೋಚನೆಗಳಲ್ಲಿ ನಿನ್ನ ಹಾಗೆ ಯಾರು ಇಲ್ಲ ನಿನ್ನ ಹಾಗೆ ಪರಾಕ್ರಮಶಾಲಿಯಾದ ದೇವರು ಯಾರು ಇಲ್ಲ ನಮಗಾಗಿ ಒಳ್ಳೆಯದನ್ನು ಬಯಸುವಂತ ದೇವರು ಅಪ್ಪ ನೀನೊಬ್ಬನೇ ಆಗಿದೆಯಾ ಕರ್ತನೆ ಅದಕ್ಕಾಗಿ ನಿಮ್ಮನ್ನು ಸ್ತುತಿಸುತ್ತೇವೆ ಅದಕ್ಕಾಗಿ ನಿಮ್ಮನ್ನು ಕೊಂಡಾಡುತ್ತೇವೆ ನಿನ್ನ ನಾಮವನ್ನು ಮಹಿಮೆ ಪಡಿಸುತ್ತೇವೆ ನನ್ನ ಒಂದೊಂದು ಅಂಗಾಂಗಗಳು ನರ ನಾಡಿಗಳು ಎಲುಬುಗಳು ಮಾಂಸಗಳು ಕರ್ತನೆ ರಕ್ತ ಅಣುಗಳು ರಕ್ತ ಕಣಗಳು ಕರ್ತನೆ ನಿನ್ನನ್ನು ಆರಾಧಿಸುವಂತೆ ನಿನ್ನ ನಾಮವನ್ನು ಮಹಿಮೆ ಪಡಿಸುವಂತೆ ತಲೆಯಿಂದ ಅಂಗಾಳಿನವರೆಗೂ ನಿನ್ನ ಪರಿಶುದ್ಧವಾದ ರಕ್ತವನ್ನು ನಮ್ಮ ಮೇಲೆ ನನ್ನ ಮೇಲೆ ಪ್ರೋಕ್ಷಿಸಿ ನಮ್ಮನ್ನು ಪರಿಶುದ್ಧಗೊಳಿಸು ಯೇಸುವೆ ನಿನ್ನ ಅಮೂಲ್ಯವಾದ ರಕ್ತ ಪರಿಶುದ್ಧವಾದ ರಕ್ತ ಒಡಂಬಡಿಕೆಯ ರಕ್ತ ಸಮಾಧಾನದ ರಕ್ತ ನಮಗಾಗಿ ವಿಜ್ಞಾಪನೆ ಮಾಡುವಂತ ನಿನ್ನ ರಕ್ತ ನಮಗಾಗಿ ಮಾತನಾಡುವಂತ ನಿನ್ನ ರಕ್ತ ಈ ಒಂದು ಸ್ಥಳವೆಲ್ಲ ಆವರಿಸಲಿ ಕರ್ತನೆ ನಿನ್ನನ್ನು ಆರಾಧನೆ ಮಾಡುವಾಗ ನಿನ್ನ ಮಕ್ಕಳ ಮೇಲಿರುವಂತ ಎಲ್ಲ ಬಂಧನಗಳು ಬಿಚ್ಚಲ್ಪಡಲಿ ಸ್ವಾಮಿ ಹಾಲೆಲೂಯ 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 ಹಲದೂರಮ ಸಂದರ್ಯ ಯಾರು ಆರಾಧನೆ ಸಮಯದಲ್ಲಿ ಯಾರು ಮೌನವಾಗಿರಬಾರ್ದು ಇದು ಬೇರೆ ಯಾವುದನ್ನು ಕುರಿತಾಗಿ ಆಲೋಚನೆ ಮಾಡುವಂತ ಒಂದು ಸಮಯವಲ್ಲ ದೇವರಿಗೆ ಮಹಿಮೆಯನ್ನು ಸಲ್ಲಿಸುವಂತ ಒಂದು ಸಮಯ ಪೂರ್ಣ ಬುದ್ಧಿಯಿಂದ ಪೂರ್ಣ ಆತ್ಮದಿಂದ ಪೂರ್ಣ ಬಲದಿಂದ ಆತನನ್ನು ಆರಾಧಿಸಿ ಆತನನ್ನು ಕೊಂಡಾಡುವಂತ ಒಂದು ಸಮಯ ಆತನು ನಮ್ಮನ್ನು ಉಂಟು ಮಾಡಿರುವುದೇ ಆತನನ್ನು ಆರಾಧಿಸುವಂತೆ ಇದೋ ಈ ಜನಗಳನ್ನು ನನಗಾಗಿ ನಾನು ಏರ್ಪಡಿಸಿದೆ ಇವರು ನನ್ನ ಸ್ತುತಿಸುತ್ತಾ ಬರುತ್ತಾರೆ ಎಂದು ವೇದವಾಕ್ಯವು ಹೇಳುತ್ತದೆ ಹಾಲೆಲೂಯ 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 Jesus hallelujah ralaba shantaralaba horadiyantaralaba shandaryantaralaba
ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ. ಎಲ್ಲರೂ ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ. ಅಬ್ರಹಾಮನು ದೇವರಲ್ಲಿ ನಂಬಿಕೆ ಇಟ್ಟಾಗ ಪಾರಂಪರೆಯ ಬಂಧನವೆಲ್ಲ ಮುರಿದೋಯಿತು. ಅಬ್ರಹಾಮನು ದೇವರಲ್ಲಿ ನಂಬಿಕೆ ಇಟ್ಟಾಗ ಪಾರಂಪರೆಯ ಬಂಧನವೆಲ್ಲ ಮುರಿದು ಹೋಯಿತು. ಇಸ್ರಾಯೇಲ್ ಮಕ್ಕಳು ಆರ್ಭಟಿಸಿ ಆರಾಧಿಸಿದಾಗ ಯೆರಿಕೋ ಕೋಟೆಯು ಮುರಿದು ಬಿತ್ತು. ಇಸ್ರಾಯೇಲ್ ಮಕ್ಕಳು ಆರ್ಭಟಿಸಿ ಆರಾಧಿಸಿದಾಗ ಯೆರಿಕೋ ಕೋಟೆಯು ಮುರಿದು ಬಿತ್ತು. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ. ನನ್ನ ಕಣ್ಣೀರಿಂದ ಪ್ರಾರ್ಥಿಸಲು ಸಮುವೇಲು ಬಾಲಕನನ್ನು ಕೊಟ್ಟನು ದೇವ. ಅಣ್ಣ ಕಣ್ಣೀರಿಂದ ಪ್ರಾರ್ಥಿಸಲು ಸಮುವೇಲ ಬಾಲಕನನ್ನು ಕೊಟ್ಟನು ದೇವ. ಎಲಿಯನ ಶಿಷ್ಯನ ಸಾಲ ಬಾರವ, ಎಣ್ಣೆಯಿಂದ ತೀರಿಸಿದ ಯೆಹೋವ ದೇವ. ಎಲಿಯನ ಶಿಷ್ಯನ ಸಾಲ ಬಾರವ, ಎಣ್ಣೆಯಿಂದ ತೀರಿಸಿದ ಯೆಹೋವ ದೇವ. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನಂಬಿದರೆ ನಡೆಯದ ಅದ್ಭುತವಿಲ್ಲ. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನಂಬಿದರೆ ಆಗದಂತ ಅದ್ಭುತವಿಲ್ಲ. ಅಬ್ರಹಾಮನು ದೇವರಲ್ಲಿ ನಂಬಿಕೆ ಇಟ್ಟಾಗ ಪಾರಂಪರೆಯ ಬಂಧನವೆಲ್ಲ ಮುರಿದು ಹೋಯಿತು. ಅಬ್ರಹಾಮನು ದೇವರಲ್ಲಿ ನಂಬಿಕೆ ಇಟ್ಟಾಗ ಪಾರಂಪರೆಯ ಪಾಪವೆಲ್ಲ ಬಂದು ಹೋಯಿತು. ಇಸ್ರಾಯೇಲ್ ಮಕ್ಕಳು ಆರ್ಭಟಿಸಿ ಆರಾಧಿಸಿದಾಗ ಯೆರಿಕೋ ಕೋಟೆಯು ಮುರಿದು ಬಿತ್ತು. ಇಸ್ರಾಯೇಲ್ ಮಕ್ಕಳು ಆರ್ಭಟಿಸಿ ಆರಾಧಿಸಿದಾಗ ಯೆರಿಕೋ ಕೋಟೆಯು ಮುರಿದು ಬಿತ್ತು. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. ಬೇಡಿದರೆ ದೊರಕುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು, ಪಟ್ಟ ಬಾಗಿಲು. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳ
ಯೆಹೋವ ದೇವ. ಅಭಿಷೇಕ ಎಲ್ಲ ನೊಗಗಳನ್ನು ಮುರಿಯುವಂತದ್ದಾಗಿದೆ. ದೇವರನ್ನು ನೋಡುವಾಗ, ಆತನನ್ನು ಆರಾಧಿಸುವಾಗ, ಆತನನ್ನು ಸ್ತುತಿಸುವಾಗ ಎರಿಕೋ ಕೋಟೆಗಳು ಬಿಟ್ಟು ಹೋದವು. ಇಸ್ರಾಯೇಲ್ ಜನಗಳು ಆರ್ಭಟಿಸುವಾಗ ಎರಿಕೋ ಕೋಟೆಯನ್ನು ಬೀಳಿಸಿದಂತಹ ದೇವರು ಇದೋ ನಿನಗೆ ವಿರೋಧವಾಗಿರುವ ಯಾವುದೇ ಎರಿಕೋ ಕೋಟೆವಾದರೂ, ಯಾವ ಪಾರಂಪರ್ಯ ಬಂಧನಗಳಾದರೂ, ಇದೋ ಆತನ ಅಭಿಷೇಕವು ಇಳಿಯುವಾಗ ಎಲ್ಲ ನೊಗಗಳು ಮುರಿಯಲ್ಪಡುತ್ತದೆ. ಎಲ್ಲ ಕರಗಳನ್ನು ತಟ್ಟುತ್ತಾ ಶಾರದಲು ಬರದಿ ಅಂದಲಬ. ಎಲ್ಲ ಆವಿಲ ನೆರಬಿ ಎಲ್ಲರೂ ಆತ್ಮದಲ್ಲಿ ತುಂಬಿ ಶಾರದಲ ಕರದಿ ಅಂತರದಲ ಬರಿಯಾದರಲಬ. ಹರದುಲೋ ಕೊರದಿ ಅಂತರಲಬ. ಎಲಿಶನ ಶಿಷ್ಯನ ಸಾಲ ಬಾರವ. ಎಣ್ಣೆಯಿಂದ ತೀರಿಸಿದ ಯೆಹೋವ ದೇವ. ಎಲಿಶನ ಶಿಷ್ಯನ ಸಾಲ ಬಾರವ. ಎಣ್ಣೆಯಿಂದ ತೀರಿಸಿದ ಯೆಹೋವ ದೇವ. ಎಷ್ಟು ಕರುಣೆಯುಳ್ಳ ದೇವರು. ತನ್ನ ಮಕ್ಕಳನ್ನು ಯಾವಾಗಲೂ ಗಮನಿಸುವಂತಹ ದೇವರಾಗಿದ್ದಾರೆ. ನಾವು ಹಾದು ಹೋಗುವಂತ ನಮ್ಮ ಎಲ್ಲ ಪರಿಸ್ಥಿತಿಗಳನ್ನು ಆತನು ತಿಳಿಯುವಂತ ದೇವರಾಗಿದ್ದಾರೆ. ಹಾಲೆಲೂಯ. ಅದರಿಂದ ವೇದವಾಕ್ಯ ಹೇಳ್ತದೆ, ನೀನು ನೆನೆಸುವುದಕ್ಕಿಂತಲೂ ಬೇಡುವುದಕ್ಕಿಂತಲೂ ಹೆಚ್ಚಾಗಿ ನಿನ್ನನ್ನು ಆಶೀರ್ವದಿಸುವಂತ ದೇವರು ಎಂದು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಅಬ್ರಹಾಮನು ದೇವರಲ್ಲಿ ನಂಬಿಕೆ ಇಟ್ಟಾಗ ಪಾರಂಪರೆಯ ಬಂಧನವೆಲ್ಲ ಮುರಿದು ಹೋಯಿತು. ಅಬ್ರಹಾಮನು ದೇವರಲ್ಲಿ ನಂಬಿಕೆ ಇಟ್ಟಾಗ ಪಾರಂಪರೆಯ ಬಂಧನವೆಲ್ಲ ಮುರಿದು ಹೋಯಿತು. ಇಸ್ರಾಯೇಲ್ ಮಕ್ಕಳು ಆರ್ಭಟಿಸಿ ಆರಾಧಿಸಿದಾಗ ಎರಿಕೋ ಕೋಟೆಯು ಮುರಿದು ಬಿತ್ತು. ಪ್ರಿಯರೇ, ನಿಮಗೆ ವಿರೋಧವಾಗಿರುವಂತಹ ಎರಿಕೋ ಕೋಟೆಗಳು ಬೀಳಬೇಕಾ? ಬಲವಾಗಿ ಕರವನ್ನು ತಟ್ಟಿ ಆತನನ್ನು ಆರಾಧಿಸೋಣ. ಇಸ್ರಾಯೇಲ್ ಮಕ್ಕಳು ಆರ್ಭಟಿಸಿ ಆರಾಧಿಸಿದಾಗ ಎರಿಕೋ ಕೋಟೆಯು ಮುರಿದು ಬಿತ್ತು. ಇಸ್ರಾಯೇಲ್ ಮಕ್ಕಳು ಆರ್ಭಟಿಸಿ ಆರಾಧಿಸಿದಾಗ ಎರಿಕೋ ಕೋಟೆಯು ಮುರಿದು ಬಿತ್ತು. ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. ಹೇಳಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ಹುಡುಕಿದರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಬೀಳದ ಕೋಟೆ ಇಲ್ಲ. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದ ಕೋಟೆ ಇಲ್ಲ. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದ ಕೋಟೆ ಇಲ್ಲ. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದ ಕೋಟೆ ಇಲ್ಲ. ರಾಖರ ಬಾನದು ಲೋಕದ ಬಾರಬ, ದೇವೇದರ ಬಾನದು ಲೋಕದ ಬಾನದಿ ಅಂದರ ಬಾಬಾ ಊರವನ ಹಲರಿ ಅಂದಲದ ರಬಬ ಶ್ಯಾಂದರಲಬ ದೂರ ಕಾಂದರಿಕೊಂದೋರೆ ಕೇಶೆ ಕೇರಮೆನ ಕಾದೂರ ಕಾರಿ ಅಂದರಲಬ. ಹಾಲೆಲೂಯ. ಎಲ್ಲ ಕರವನ್ನು ತಟ್ಟುತ್ತ ಶಾರಬನದಿ ಅಂತರಲ ಬರಿಯ ಅಂದರಲ ಬರಿಯ ದರಲ ಬರಬ ಶಂದರ ಬರಿಯ ಅಂದರೆಲ್ಗೋರಬೋ ಶಾತೆರಿಯ ಅಲರ ಬಲಿಯ ಶಂದರಿಯ ಅಂದರೆ ಕರದಿಯ ಅಂದರಲಬ ಶಂದರಬಿಯ ಅಂದರಲಬ. ನಿನಗೆ ಮಹಿಮೆ ಸಲ್ಲಿಸುವೆ, ನಿನ್ನಲ್ಲೇ ಉಲ್ಲಾಸಗೊಳ್ಳುವೆ. ಎಲ್ಲರೂ ಸೇರಿ ಹೇಳೋಣ. ನಿನಗೆ ಮಹಿಮೆ ಸಲ್ಲಿಸುವೆ, ನಿನ್ನಲ್ಲೇ ಉಲ್ಲಾಸಗೊಳ್ಳುವೆ. ಹಾಲೆಲೂಯ. ಎಲ್ಲರೂ ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ದೀನನ ಸ್ಥಿತಿಯಲ್ಲಿದ್ದ
ನಿನ್ನಲ್ಲಿ ಉಲ್ಲಾಸಗೊಳ್ಳುವೆ. ನಿನಗೆ ಮಹಿಮೆ ಸಲ್ಲಿಸುವೆ. ನಿನ್ನಲ್ಲಿ ಉಲ್ಲಾಸಗೊಳ್ಳುವೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಹೌದು ಸ್ವಾಮಿ, ಬಂಡೆಯ ಬಿರುಕನಲ್ಲಿ ನಮ್ಮನ್ನು ಇಟ್ಟು ಅಪಾಡಿನ ಹಸ್ತದಿಂದ, ನಿನ್ನ ಮಹಿಮೆಯ ಹಸ್ತದಿಂದ ನಮ್ಮನ್ನು ಮುಚ್ಚಿ ಮಾಡಿರುವೆ ಕರ್ತನೆ. ಶತ್ರುವಿನ ಎಲ್ಲ ತಂತ್ರಗಳಿಗೂ, ಆತನ ಉಪಾಯಗಳಿಗೂ, ಆತನ ಇಟ್ಟಿರುವಂತಹ ಕಣ್ಣಿಗಳು ನಮ್ಮನ್ನು ಮುಟ್ಟದಂತೆ ಬಂಡೆಯ ಬಿರುಕಲ್ಲಿಟ್ಟು ನಮ್ಮನ್ನು ಮುಚ್ಚಿರುವೆ. ಬಂಡೆಯ ಬಿರುಕಲ್ಲಿಟ್ಟು ಅಪ್ಪ ನನ್ನನ್ನು ಮುಚ್ಚಿರುವೆ. ಹೇಗೆ ವರ್ಣಿಸಲಿ ನನ್ನ ಹೃದಯ ನಾಯಕನೇ, ಹೇಗೆ ನಾ ವರ್ಣಿಸಲಿ ನನ್ನ ಹೃದಯ ನಾಯಕನೇ. ಎಲ್ಲ ಕೈಗಳನ್ನು ಮೇಲೆಗೆತ್ತಿ ಒಂದೇ ಧ್ವನಿಯಿಂದ ಹೇಳುವ, ನಿನಗೆ ಮಹಿಮೆ ಸಲ್ಲಿಸುವೆ. ನಿನ್ನಲ್ಲಿ ಉಲ್ಲಾಸಗೊಳ್ಳುವೆ. ನಿನಗೆ ಮಹಿಮೆ ಸಲ್ಲಿಸುವೆ. ನಿನ್ನಲ್ಲಿ ಉಲ್ಲಾಸಗೊಳ್ಳುವೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. தாழ்மையில் இருக்கிறவர்களை நோக்கி பார்க்கிற தேவனாய் நீர் ತಾಳ್ಮೆಯಲ್ಲಿರುವವರನ್ನು ನೋಡುವಂತಹ ದೇವರಾಗಿದ್ದೀಯ. எங்களை உயர்த்தி மகிழ்வதே உமக்கு சந்தோஷம். ನಮ್ಮನ್ನು ಮೇಲೆ ಕೆತ್ತಿ ನೀನು ಸಂತೋಷ ಪಡುತ್ತೀಯಪ್ಪ. ஆமாண்டவரே, ஒரு கோடி உங்களுக்கு ஸ்தோத்திரம். ನಿನಗೆ ಕೋಟಿ ಕೋಟಿ ಸ್ತೋತ್ರಗಳಯ್ಯ. ஹalleluya. ಸ್ತೋತ್ರ ಸ್ತೋತ್ರಮಯ್ಯ. ஆமாண்டவரே, நீர் எங்களோடு இருந்ததற்காக, ನೀವು ನಮ್ಮ ಜೊತೆಲಿರುವುದಕ್ಕಾಗಿ ಸ್ತೋತ್ರ. ஆராதனையில் ನೀர் இருந்ததற்காக, ಆರಾಧನೆ ನೀವಿದ್ದಕ್ಕಾಗಿ ಸ್ತೋತ್ರ. ಸ್ತೋತ್ರಿக்கிறோம். ಸ್ತೋತ್ರಪ್ಪ. ஆமாண்டவர் வந்த ஒவ்வொருவரோடு நீர்
உறவாடினதுக்காக ಒಬ್ಬೊಬ್ಬರ நன்றி ಜೊತೆ ನೀನು அப்பா. ಚಲಿಸಿದಕ್ಕಾಗಿ ಸ್ತೋತ್ರ. இந்த மீதியுள்ள ஆராதனை நீங்கள் ஆசீர்வதி. ಆಮೆನಪ್ಪ. நீங்க நம்ம எங்களோடு பேசுங்கப்பா. ಜೊತೆಯಲ್ಲಿ ಮಾತನಾಡಿ ಸ್ವಾಮಿ. இயேசுவின் மூலம் ஜெபங்கள் நல்ல பிதாவே. ಆಮೆನ್. ஆமென் ஆமென். ಆಮೆನ್. ಹalleluya. உட்காரலாம். ಈ ವಾರದ ಕಾರ್ಯಕ್ರಮಗಳು ಮಂಗಳವಾರ ಮತ್ತು ಶುಕ್ರವಾರ ನಮಗೆ ಉಪವಾಸ ಪ್ರಾರ್ಥನೆ ಇರುತ್ತೆ, ಮತ್ತು ಶನಿವಾರ ಬಂದುಬಿಟ್ಟು ಟ್ಯಾರಿಂಗ್ ಮೀಟಿಂಗ್ ಸಾಯಂಕಾಲ 7 ಗಂಟೆಗೆ ಇರುತ್ತೆ. ಅದರಿಂದ ಈ ಕಾರ್ಯಕ್ರಮದಲ್ಲಿ ಎಲ್ಲ ವಿಧವಾದ ಮೀಟಿಂಗಲ್ಲಿ ನೀವು ಬಂದು ಭಾಗವಹಿಸಿ ನಿಮ್ಮ ಆಶೀರ್ವಾದವನ್ನು ನೀವು ಹೊಂದಿರಿ. ನೀವು ಬರೋದರಿಂದ ದೇವ್ರು ನಮ್ಮನ್ನು ಆಶೀರ್ವಾದ ಮಾಡ್ತಾರಂತಲ್ಲ, ನೀವು ಬಂದರೆ ನಿಮ್ಮ ಆಶೀರ್ವಾದ ನೀವು ಹೊಂದಿ ಅಂತ ಅಲ್ವಾ. ಎಷ್ಟೋ ಕಾರ್ಯಗಳಿಗಾಗಿ ನಾವು ಸಮಯವನ್ನು ನಾವು ಏನು ಮಾಡ್ತೀವಿ, ಅಯ್ಯೋ ನನಗೆ ಸಮಯನೇ ಸಾಕಾಗಲ್ಲ ಅಂತ ಹೇಳಿ ಸಮಯ ಸಾಕಾಗಲ್ಲ ಅಂತ ಹೇಳ್ತೀವಿ, ಆದರೆ ಮನೇಲಿ ಸುಮ್ಮನೆ ಕೂತ್ಕೊಂಡಿರ್ತೀವಿ. ದೇವರ ಹತ್ರ ಬರಬೇಕು ಅಂದರೆ ನಮಗೇನಿರಲ್ಲ, ಸಮಯ ಇರಲ್ಲ. ಆದರೆ ಬೇರೆ ಸುಮ್ಮನೆ ಮನೇಲಿ ಕೂತ್ಕೊಂಡಿರಬೇಕು ಅಂತ ಹೇಳಿದ್ರೆ ನಮಗೆ ಬಹಳ ಸಮಯ ಸಿಗುತ್ತೆ. ಆದರೆ ನಾವು ಎಷ್ಟು ಮಂದಿ ಆದರೆ ಎಷ್ಟು ಸಮಯ ದೇವ್ರಿಗೆ ಕೊಡ್ತೀವೋ ಅಷ್ಟು ಆಶೀರ್ವಾದ ನಮ್ಮ ಜೀವನದಲ್ಲಿ ಖಂಡಿತವಾಗಿ ಇರುತ್ತೆ. ಹಲ್ಲೆಲೂಯಾ. ಅದರಿಂದ ಮಂಗಳವಾರ ಮತ್ತು ಶುಕ್ರವಾರ ಈ ಉಪವಾಸ ಪ್ರಾರ್ಥನೆಗೆ ಬನ್ನಿ, ನೀವು ಪ್ರಾರ್ಥನೆ ಮಾಡಿಕೊಳ್ಳಿ. ಮತ್ತು ಕಾಟೇಜ್ ಪ್ರೇಯರ್ ಮೀಟಿಂಗ್ ನಾನು ಇವತ್ತು ಸಾಯಂಕಾಲ ಇಲ್ಲಾಂದರೆ ನಾಳೆ ಬೆಳಗ್ಗೆ ನಿಮಗೆ ವಾಟ್ಸಪ್ ಮುಖಾಂತರ ನಿಮಗೆ ತಿಳಿಸ್ತೇವೆ. ನೀವು ಯಾವ ಮನೆ ಅಂತ ಹೇಳಿ ನಾನು ಹೇಳ್ತೀನಿ. ಅಲ್ಲಿ ನಾವು ನಾಳೆ 7:30 ಹಂಗೆ ನಾವು ಕೂಡಿ ಆರಾಧನೆ ಮಾಡೋಣ. ಈಗ ಒಂದು ಹಾಡು ಹಾಡುವಾಗ ನಾವು ಕಾಣಿಕೆಯನ್ನು ದೇವರಿಗೋಸ್ಕರ ನಾವು ತಂದಿರುವ ಕಾಣಿಕೆಗಳನ್ನು ನಾವು ಸಲ್ಲಿಸೋಣ. ಯಾವ ಹಾಡು ಹಾಡೋಣ? ಎಂಥ ಮಂಚಿ ದೇವಡು ಏಸಯ್ಯ. ಕನ್ನಡದಲ್ಲಿ ಗೊತ್ತಾ? ಕನ್ನಡದಲ್ಲಿ ತರಿಂಗ್ಲಾ ಸರ್, ತರಿಂಗ್ಲಾ ಸಿಸ್ಟರ್? ಎಂಥ ಒಳ್ಳೆ ದೇವರು ಏಸಯ್ಯ. ಎಂಥ ಒಳ್ಳೆ ದೇವರು ಏಸಯ್ಯ, ಎಂಥ ಒಳ್ಳೆ ದೇವರು ಏಸಯ್ಯ. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು. ಎಂಥ ಒಳ್ಳೆ ದೇವರು ಏಸಯ್ಯ, ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು. ಎಂಥ ಒಳ್ಳೆ ದೇವರು ಏಸಯ್ಯ, ಎಂಥ ಒಳ್ಳೆ ದೇವರು ಏಸಯ್ಯ, ಎಂಥ ಒಳ್ಳೆ ದೇವರು ಏಸಯ್ಯ. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು. ಎಂಥ ಒಳ್ಳೆ ದೇವರು ಏಸಯ್ಯ, ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು. ಎಂಥ ಒಳ್ಳೆ ದೇವರು ಏಸಯ್ಯ. ಘೋರ ಪಾಪಿಯಾದ ನಾನು ನಿನ್ನಿಂದ ದೂರ ಹೋದಾಗ
ಕಾಣಿಕೆಗೆ ಮತ್ತೆ ದೇವರ ವಾಕ್ಯಕ್ಕಾಗಿ ಎಲಿಜಬೆತ್ ಪ್ರಾರ್ಥನೆ ಮಾಡಬೇಕು ಅಂತ ಕೇಳಿಕೊಳ್ತಾರೆ. ஸ்தோத்திரம் ஆண்டவரே, சோத்திரிக்க ராஜா. நன்றி ஆண்டவரே, நன்றி அப்பா, ஸ்தோத்திரம் அப்பா. ஆண்டவரே, இந்த ஓய்வு நாளில் காலையில் ராஜா உடைய சமூகத்தில் வந்து உம்மை துதிக்க, உம்மை ஆராதிக்க, ஆண்டவரே உம்மை உயர்த்த என் தேவன் கொடுத்த கிருபைக்காக நன்றி செலுத்துகிறோம் ஆண்டவரே. ஆண்டவரே சோத்திரம் அப்பா, வந்த ஒவ்வொரு பிள்ளைகளையும் என் தேவன் நீங்க ஆசீர்வதிப்பீராக ராஜா. ஆண்டவரே, கொடுத்த ஒவ்வொரு கரத்தையும் என் தேவன் நீங்க ஆசீர்வதிப்பீராக ராஜா. ஆண்டவரே, 30, 60, 100 என் தேவன் நீங்க பலன் கொடுக்கும்படியாய் நாங்கள் கெஞ்சி கேட்கிறோம் ஐயா. ஆண்டவரே சோத்திரம் அப்பா, சோத்திரம் அப்பா. ஆண்டவரே, இப்பொழுது பேசப்படுற மகனை மறைத்து என் தேவன் நீங்க வெளிப்படும்படியாய் நாங்கள் கெஞ்சி கேட்கிறோம் ஐயா. அப்பா, நீங்க பேசப்படுற வார்த்தை ராஜா நாங்கள் கேட்டு அது பிரகாரம் நடக்க எங்கள் ஒவ்வொருவருக்கும் கிருபை பாராட்டுங்கப்பா. நீங்க பொறுப்படுத்திக் கொள்ளுங்க, வழி நடத்துங்க. துதிக நம்ம நமக்கு மாத்திரம் செலுத்துறோம். இயேசுவின் நாமத்தில் ஜெபிக்கிறோம் ஜீவன் நல்ல பிதாவே, ஆமென். உட்காருவோம். வாழ்க்கையின் அநேக காரியங்கள், அநேக நேரங்கள் நாம் ಸೋರ್ವಾನ ஒரு நிலைமைக்கு அது கொண்டு செல்கிறது. ನಮ್ಮ ಜೀವಿತಗಳಲ್ಲಿ ಕೆಲವು ಸಂದರ್ಭಗಳಲ್ಲಿ ಅನೇಕ ಕಾರ್ಯಗಳು ನಾವು ಸೋತು ಹೋಗುವಂತೆ ಅದು ನಮ್ಮನ್ನು ಕೊಂಡು ಹೋಗುತ್ತದೆ. நாம் எவ்வளவோ தைரியமா இருந்தாலும், ನಾವು ಎಷ್ಟೇ ಧೈರ್ಯವಾಗಿದ್ದರೂ ಕೂಡ, நாம் எவ்வளவுதான் ஒரு மனசுல நம்ம தைரியப்படுத்தி கொண்டிருந்தாலும், ನಾವು ಹೃದಯದಲ್ಲಿ ನಾವು ಧೈರ್ಯವನ್ನು ಹೊಂದಿಕೊಂಡಿದ್ದರೂ ಕೂಡ, ஆனால் சில நேரம் நம்முடைய வாழ்க்கையில் என்ன பண்ணுகிறது என்றால், நம்முடைய நிலைமைகளோ நம்முடைய காரியங்களோ அது சில வசனங்கள் இல்லை சில வாக்கியங்கள் நம்மை மறக்க செய்கிறது. ಕೆಲವು ವಾಕ್ಯಗಳು ಅದೇ ಕೆಲವು ಪರಿಸ್ಥಿತಿಗಳಲ್ಲಿ ನಾವು ಹಾದು ಹೋಗುವಾಗ ದೇವರ ವಾಕ್ಯಗಳನ್ನು ಕೂಡ ಅದು ಮರೆಯುವಂತೆ ಮಾಡುತ್ತದೆ. நாம் சந்தோஷமாக இருக்கும்போது அநேக காரியங்கள் நம்முடைய வாழ்க்கையில் அநேக ವಸನಗಳು ನಮಗೆ ಧ್ವನಿತು ಕೊಂಡೇ ಇರುತ್ತೆ. ನಾವು ಸಂತೋಷವಾಗಿರುವಾಗ ಅನೇಕ ದೇವರ ವಾಕ್ಯಗಳು ಅದು ನಮಗೆ ಗುರುತು ಬರುತ್ತಲೇ ಇರುತ್ತದೆ. ஆனால் துக்கமாய் இருக்கும்போது இருக்கிற வசனங்கள் கூட மறந்து போகிறது. ಹಾಗೂ ದುಃಖದಲ್ಲಿರುವಾಗ ಇರುವಂತಹ ವಾಕ್ಯಗಳನ್ನು ಕೂಡ ನಾವು ಮರೆಯುತ್ತೇವೆ. அப்பேற்பட்ட ஒரு வசனம் தான் நாம் இன்றைக்கு பார்க்க போகிறோம். ಆ ರೀತಿಯಾದ ಒಂದು ವಾಕ್ಯವನ್ನು ಇಂದು ನಾವು ನೋಡುತ್ತೇವೆ. அது மத்தேயு 1:23 நாம் வாசிக்கலாம். ಮತ್ತಾಯನು 1ನೇ ಅಧ್ಯಾಯ 23ನೇ ವಚನವನ್ನು ನೋಡೋಣ. ಈಗ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು, ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವುದು. ದೇವರು ನಮ್ಮ ಕೂಡ ಇದ್ದಾನೆಂದು ಈ ಹೆಸರಿನ ಅರ್ಥ. இந்த இடத்துல பார்க்கிறோம், நம்முடைய தேவனுடைய ஒரு பேர் இம்மானுவேல் என்று சொல்லி நாம் ವೇದದಲ್ಲಿ நாம் வாசிக்கிறோம். ನಮ್ಮ ದೇವರಿಗೆ ಇನ್ನೊಂದು ಹೆಸರನ್ನು ಇಮ್ಮಾನುವೇಲ್ ಎಂದು ನಾವು ವೇದದಲ್ಲಿ ನೋಡುತ್ತೇವೆ. அதனுடைய அர்த்தத்தை நாம் பார்க்கும்போது ஆண்டவர் என்ன பண்ணுகிறாரா, நம்மோடு இருக்கிறார் என்று அர்த்தத்தை கூட அந்த இடத்துல எழுதியிருக்கிறார்கள். ಅದರ ಅರ್ಥವನ್ನು ನೋಡುವಾಗ ಇಮ್ಮಾನುವೇಲ್ ದೇವರು ನಮ್ಮ ಕೂಡ ಇದ್ದಾರೆ ಎಂದು. அப்போ இந்த வசனம் அது இல்லை, இந்த பேர் நம்முடைய பிள்ளைகளுக்கெல்லாம் நாம் வைக்கலாம். ಹಾಗೂ ಈ ಒಂದು ಹೆಸರನ್ನು ನಮ್ಮ ಮಕ್ಕಳಿಗೂ ಕೂಡ ನಾವು ಇಡಬಹುದು. ஆனால் அந்த அர்த்தம் நமக்கு அந்த நேரத்தில் நமக்கு வராது. ಆದ್ರೆ ಆ ಒಂದು ಸಂದರ್ಭಗಳಲ್ಲಿ ಅರ್ಥವು ನಮಗೆ ಬರುವುದಿಲ್ಲ. கஷ்டமா இருக்கும்போது அந்த அர்த்தம் நமக்கு தெரியாது. ಕಷ್ಟವಾಗಿರುವಾಗ ಅರ್ಥ ನಮಗೆ ತಿಳಿಯುವುದಿಲ್ಲ. அப்போ ஆண்டவர் நம்மோடு இருக்கிறார் என்று சொல்லுகிற இந்த இம்மானுவேல் வெறும் அந்த காரியத்தில் இல்லை, இதனுடைய உண்மையான அர்த்தத்தை நாம் பார்க்கும்போது ನಿಜವಾಗಲೂ ಒಂದು ಇಮ್ಮಾನುವೇಲ್ ಎಂಬ ಈ ಒಂದು ಹೆಸರಿನ ಅರ್ಥವನ್ನು ನಾವು ನೋಡುವಾಗ இது ஆண்டவருடைய ஆசையாய் இருக்கிறது. ಹಾಗೂ ದೇವರನ್ನು ನೋಡುವಾಗ ಆಸೆಯಾಗುತ್ತದೆ. ஆண்டவருடைய விருப்பம் என்னவென்று நாம் பார்க்கும்போது, ದೇವರ ಇಷ್ಟ ಏನೆಂದು ನಾವು ನೋಡುವಾಗ அவர் மனுஷரின் மத்தியில் வாழ வேண்டும் என்றுதான் அவருக்கு விருப்பமாய் இருக்கிறது. ಮನುಷ್ಯರ ಮಧ್ಯದಲ್ಲಿ ಆತನು ಜೀವಿಸಬೇಕೆಂಬುದು ಆತನು ಬಯಸುತ್ತಾರೆ. நாம் இது வெளிப்படுத்தின விசேஷத்துல நாம் வாசிக்கும் போது, ಪ್ರಕಟಣೆ ಗ್ರಂಥದಲ್ಲಿ ನೋಡುವಾಗ வாசிப்போம். வெளிப்படுத்தின விசேஷம் 21 அதிகாரம் 3 வசனத்தை வாசியுங்கள். ಹಾಗೂ ಪ್ರಕಟಣೆಯ ಗ್ರಂಥ 21ನೇ ಅಧ್ಯಾಯ 3ನೇ ವಚನವನ್ನು ನಾವು ನೋಡೋಣ. ಇದಲ್ಲದೆ ಸಿಂಹಾಸನದೊಳಗಿಂದ ಬಂದ ಮಹಾಶಬ್ದವು ನನಗೆ ಕೇಳಿಸಿತು. ಅದು ಇಗೋ ದೇವರ ನಿವಾಸವು ಮನುಷ್ಯರಲ್ಲಿ ಅದೇ, ದೇವರ ನಿವಾಸಿಯು ಮನುಷ್ಯರಲ್ಲಿ ಅದೇ, ಆತನು ಅವರೊಡನೆ ವಾಸ ಮಾಡುವನು, ಅವರು ಆತನಿಗೆ ಪ್ರಜೆಗಳಾಗಿರುವರು, ದೇವರು ತಾನೇ ಅವರ ಸಂಗಡ ಇರುವನು.
ஆமா, இதை நாம் பார்க்கும்போது யோவானுக்கு ஒரு சத்தத்தை அவன் கேட்கிறான். அப்படி வாசிங்க தமிழ்ல எப்படி இருக்கிறது? மேலும் பரலோகத்திலிருந்து உண்டான ஒரு பெரு சத்தத்தை கேட்டேன். அது இதோ மனுஷரிடத்திலே தேவனுடைய வாசஸ்தலம் இருக்கிறது. ஆமா, மனுஷர் மத்தியிலே தேவனுடைய வாசஸ்தலம் இருக்கிறது. அவர்களிடத்திலே அவர் வாசமாய் இருப்பார், அவர்களும் அவருடைய ஜனங்களாய் இருப்பார்கள். தேவன் தாமே அவர்களோட கூட இருந்து அவர்களுடைய தேவனாய் இருப்பார். ஆமா, மனுஷனை ஆண்டவர் உண்டாக்கும் போதே மனுஷர்கள் மத்தியில இருக்க வேண்டும் என்றுதான் அவர் ಉಂಟಾಕಿನಾರ್. ಮನುಷ್ಯರು ದೇವರು ಮನುಷ್ಯನನ್ನು ಉಂಟು ಮಾಡುವಾಗಲೇ ಮನುಷ್ಯರ ಮಧ್ಯದಲ್ಲಿ ಆತನು ವಾಸ ಮಾಡಬೇಕೆಂದು அவர் ஆதாமை படைக்கும் போது அவர் படைத்து என்ன பண்ணுகிறார்? காலையும் மாலையும் அவனோடு ಸಂಚರಿக்கிறதை நாம் பார்க்கிறோம். ದೇವರು ಆದಾಮನನ್ನು ಉಂಟು ಮಾಡಿದ ಮೇಲೆ ಹಾಗೂ ಬೆಳಗಿನ ಹೊತ್ತು ಹಾಗೂ ಸಂಜೆ ಸಮಯದಲ್ಲಿ ಆದಾಮನ ಜೊತೆಯಲ್ಲಿ ಸಂಚರಿಸುವುದನ್ನು ನೋಡುತ್ತೇವೆ. அவர் ಅನುದಿನமும் ஆதாமை பார்த்து பேசிக்கொண்டு போகிறதை நாம் பார்க்கிறோம். ಪ್ರತಿದಿನವೂ ಆದಾಮನ ಬಳಿಗೆ ಬಂದು ಅವನ ಜೊತೆಯಲ್ಲಿ ಮಾತನಾಡಿ ಹೋಗುವುದನ್ನು ನಾವು ನೋಡುತ್ತೇವೆ. ஆனால் ಅವன் கீழ்ப்படியாமை போனபடினாலே ஆண்டவர் அவன் என்ன பண்ணுகிறார்? நீ சாகுவா என்று சொல்லி அவனை விட்டு கொஞ்சம் தூரமாய் போனார். ಅವನು ವಿಧೇಯನಾಗದೇ ಇದ್ದರಿಂದ ದೇವರು ಅವನನ್ನು ಬಿಟ್ಟು ದೂರ ಹೋದರು. அப்போ ஆனாலும் தேவன் தூரம் போயினாலும் அவர் என்ன பண்ணுகிறார்? ஐயோ, இந்த மனுஷர் எனக்கு தேவை, நான் ಇವரோடு இருக்க வேண்டும் என்று தான் என்னுடைய வாஞ்சை என்று நாம் பார்க்கலாம். ದೇವರು ದೂರ ಹೋದಾಗಲೂ ಕೂಡ ಅವರು ಮನುಷ್ಯನನ್ನು ನೆನೆಸಿದೋ ಇವರ ಮಧ್ಯದಲ್ಲಿ ನಾನು ವಾಸ ಮಾಡಬೇಕೆಂದು ಅವರು ಬರುತ್ತಾರೆ. அவர் இடத்துல பார்க்கிறார், ஏன் இந்த மனுஷனை படைத்தேன் என்று சொல்லி அவர் பேசுகிற காரியத்தை நாம் பார்க்கிறோம். ಹಾಗೆ ಇನ್ನೊಂದು ಸ್ಥಳದಲ್ಲಿ ಮನುಷ್ಯನನ್ನು ನಾನು ಯಾಕೆ ಉಂಟು ಮಾಡಿದೆನೆ ಎಂದು ಹೇಳಿ ಆತನು ಮನಸ್ತಾಪ ಪಡುತ್ತಾರೆ. அவர் வேதனை படுகிறார், ஏன் நான் இந்த மனுஷனை நான் படைத்தேன் என்று. ಮನುಷ್ಯನನ್ನು ಯಾಕೆ ಉಂಟು ಮಾಡಿದೆ ಎಂದು ಆತನು ಮನಸ್ತಾಪ ಪಡುತ್ತಾರೆ. அப்பொழுது அவர் கோபத்தை எல்லா மனுஷனையும் அழித்து போடும் போதும் அவர் மறுபடியும் பார்த்து, ஐயோ, நான் இந்த மனுஷங்களை நான் என்ன பண்ண மாட்டேன், அழிக்க மாட்டேன் என்று சொல்லுகிறார். ಆಗ ಅವರು ಎಲ್ಲಾ ಮನುಷ್ಯರನ್ನು ನಾಶ ಮಾಡಿದರೆ ಪುನಃ ಆತನು ಅದನ್ನು ನೋಡಿ ತಿರುಗಿ ನಾನು ಈ ಮನುಷ್ಯರನ್ನು ನಾಶ ಮಾಡುವುದಿಲ್ಲ ಎಂದು ಹೇಳುತ್ತಾನೆ. அதுக்கு தான் ஒரு உடன்படிக்கையை அவன் என்ன பண்ணுகிறார்? அவர் நோவாவோடு செய்கிறார். ಆಗ ದೇವರು ನೋಹನ ಜೊತೆಯಲ್ಲಿ ಒಂದು ಒಡಂಬಡಿಕೆಯನ್ನು ಮಾಡುತ್ತಾರೆ. அவர் என்ன பண்ணுகிறார்? ஒரு வானவில்லை, ஒரு ரெயின்போவை வைத்து இது ஒரு அடையாளமாய் இருக்கும், நான் மறுபடியும் என்ன பண்ண மாட்டேன், இப்பேற்பட்ட ஒரு அழிவை நான் ಮನುಷ್ಯನಿಗೆ கொண்டு வர மாட்டேன். ಆಗ ಆತನು ಆಕಾಶದಲ್ಲಿ ಕಾಮನ ಬಿಲ್ಲನ್ನು ಬರುವಂತೆ ಮಾಡಿ ಇದು ಒಂದು ಗುರುತಾಗಿರುತ್ತದೆ, ಇನ್ನು ನಾನು ಮನುಷ್ಯನನ್ನು ನಾಶ ಮಾಡುವುದಿಲ್ಲ ಎಂದು ಹೇಳುತ್ತಾರೆ. அப்போ இந்த உடன்படிக்கை மறுபடியும் ஜனங்கள் தூரம் போயிருக்கும் போது அவர் என்ன பண்ணுகிறார்? ஐயோ, இப்படியே விட்டா இவர்கள் மறுபடியும் என்ன பண்ணுவார்கள்? பாவத்திலிருந்து என்னை விட்டு தூரம் போயிடுவார்கள் என்று தான் நாம் போன வாரம் மறுபடியும் ஈஸ்டரை கொண்டாடினோம். ಹಾಗೂ ಈ ಒಂದು ಮನುಷ್ಯರು ಮತ್ತೆ ದೇವರಿಂದ ದೂರವಾದಾಗ ಅದನ್ನು ನೋಡಿ ಅವರು ಮನಸ್ತಾಪಪಟ್ಟು ಹಾಗೂ ಅವರು ಯೋಚಿಸುತ್ತಾರೆ, ಪುನಃ ಈ ಜನರನ್ನು ನಾನು ಕೊಂಡು ಬರಬೇಕೆಂದು. ಆದ್ದರಿಂದಲೇ ನಾವು ಕಳೆದ ವಾರ ಆ ಒಂದು ಈಸ್ಟರ್ ಹಬ್ಬವನ್ನು ಕೊಂಡಾಡಿದೆವು. அவர் என்ன பண்ணார்? தன்னுடைய உயிரையே கொடுத்து எப்படியாவது இந்த ஜனங்களை என்னோடு சேர்த்துக்கொள்ளி ಇವರೋடு நான் இருக்க வேண்டும் என்று தான் அவர் விரும்புகிறார். ಹೇಗಾದರೂ ದೇವರು ತನ್ನ ಜೀವವನ್ನೇ ಕೊಟ್ಟು ಈ ಮನುಷ್ಯರನ್ನು ಹೇಗಾದರೂ ಪುನಃ ನನ್ನ ಬಳಿಗೆ ಅವರನ್ನು ಬರಮಾಡಬೇಕೆಂದು ಆತನು ತನ್ನ ಜೀವನ ಕೊಟ್ಟು ಬರುತ್ತಾನೆ. அதனால தான் அவர் பேரே வைக்கிறார், ಇಮ್ಯಾನುವೇಲ್, நான் எப்பொழுதும் உங்களோடு இருக்கிறேன். ಆದ್ದರಿಂದಲೇ ದೇವರು ಅವರಿಗೆ ಒಂದು ಹೆಸರು ಕೊಟ್ಟರು, ಅದು ಇಮ್ಯಾನುವೇಲ್ ಎಂದು. ಆತನು ಸದಾ ನಿಮ್ಮ ಜೊತೆಯಲ್ಲಿ ಇರುವನು ಎಂದು. அப்போ இந்த காரியங்கள் எல்லாம் நமக்கு சோர்வான நேரத்திலயோ நமக்கு கஷ்டமான நேரத்துல இல்ல சாத்தான் நம்மை போட்டு நொறுக்கும் போது இந்த பேரோ இந்த வார்த்தைகளோ நமக்கு ஞாபகமே வருது. ಹಾಗೂ ನಮ್ಮ ಒಂದು ಕಷ್ಟದ ಒಂದು ಸಂದರ್ಭಗಳಲ್ಲಿ ಶತ್ರುವಾದವನು ನಮ್ಮನ್ನು ಹೆಚ್ಚಾಗಿ ಜಜ್ಜುವಾಗ ಆ ಸಂದರ್ಭಗಳಲ್ಲಿ ಕೂಡ ಈ ಒಂದು ಹೆಸರು ನಮಗೆ ಜ್ಞಾಪಕ ಬರುವುದಿಲ್ಲ. ಇದು தேவன் நம்மோடு இருக்க விரும்புகிறார் என்கிற ಯೋಚನೆ நமக்கு வருதில்ல. ಇದು ದೇವರು ನಮ್ಮ ಜೊತೆಯಲ್ಲಿ ಇದ್ದಾರೆ ಎಂಬ ಒಂದು ಯೋಚನೆ ಕೂಡ ಬರುವುದಿಲ್ಲ. தேவன் நம்மோடு வாழ அவர் விரும்புகிறார் என்ற யோசனை கூட வருகிறதில்ல. ದೇವರು ನಮ್ಮ ಜೊತೆಯಲ್ಲಿ ಆತನು ಇರಲು ಬಯಸುತ್ತಾರೆ ಎಂಬ ಒಂದು ಯೋಚನೆ ಬರುವುದಿಲ್ಲ. எத்தனை பேருக்கு இந்த அனுபவம் இருக்குது எனக்கு தெரியாது. ಎಷ್ಟು ಜನಕ್ಕೆ ಒಂದು ಅನುಭವ ಇದೆ ಅಂತ ನನಗೆ ಗೊತ್ತಿಲ್ಲ. பாருங்களேன், வேதனை இருக்கும்போது இம்மானுவேல் உங்க பேரே நமக்கு ஞாபகம் வராது. ವೇದನೆ ಇರುವಾಗ ಇಮ್ಮಾನುವೇಲ್ ಎಂಬ ಹೆಸರು ನಮಗೆ ಜ್ಞಾಪಕಕ್ಕೆ ಬರುವುದಿಲ್ಲ. ஏனென்றால் இம்மானுவேல் என்று சொல்லும்போது ஆண்டவர் நம்மோடு இருக்கிறார் என்கிற தைரியம் நமக்கு இருந்தால் நான்
நாம் என்ன வேணாலும் செய்ய முடியும் என்று சாத்தானுக்கு தெரியும். ಯಾಕಂದ್ರೆ ಇವನು ಇಮ್ಮಾನುವೇಲ್ ಎಂಬ ಅಂದ್ರೆ ಇಮ್ಮಾನುವೇಲ್ ಅಂತ ಹೆಸರಿರುವಂತ ಈ ಒಂದು ದೇವರು ನಮ್ಮ ಜೊತೆಲಿ ಇರಬಹುದಾದ್ರೆ ನಾವು ಏನಾದ್ರೂ ಸಾಧಿಸಬಹುದು ಎಂಬುದು ಅದು ಸೈತಾನನಿಗೆ ಚೆನ್ನಾಗಿ ಗೊತ್ತಿದೆ. எப்பேற்பட்ட கஷ்டங்கள் இருந்தாலும் அதிலிருந்து மேற்கொள்ள முடியும். ஆண்டவர் நம்மோடு இருக்கிறார் என்ற வார்த்தை நமக்குள்ளே இருக்கும்போது ಅದೇ ಯಾವುದೇ ಒಂದು ಪರಿಸ್ಥಿತಿಗಳು ಬಂದರೂ ಅದರಿಂದ ನಾವು ಜಯಿಸಬಹುದು. ಯಾಕಂದ್ರೆ ಈ ಒಂದು ವಾಕ್ಯ ನಮ್ಮ ಜೊತೆಯಲ್ಲಿ ಇರುವಾಗ. அதனாலதான் 1 யோவான்ல பார்க்கலாம், இந்த உலகத்துல இருக்கிறவரை விட நமக்குள்ளே இருக்கிறவர். 1 ಯೋಹಾನನ ಸುವಾರ್ತೆ ಅಂದ್ರೆ 4ನೇ ಅಧ್ಯಾಯ 4ನೇ ಅಧ್ಯಾಯದಲ್ಲಿ ನೋಡುವಾಗ ಲೋಕದಲ್ಲಿ ಇರುವವನಿಗಿಂತ ನಮ್ಮೊಳಗಿರುವ ಆತನು ದೊಡ್ಡವನು ಎಂದು. ಈ உலகத்திலே இருக்கிறவனிலும் அவன் நம்மோடு இருக்கிற தேவன் பெரிய தேவனாய் இருக்கிறார். ஹல்லேலூயா. ಈ ಲೋಕದಲ್ಲಿ ಇರುವವನಿಗಿಂತ ನಮ್ಮಲ್ಲಿರುವಂತ ದೇವರಾದನು ದೊಡ್ಡವನಾಗಿದ್ದಾನೆ. அப்போ நம்மளுக்குள்ளே இருக்கிறவர் தான் பெரியவராய் இருக்கிறார். ನಮ್ಮೊಳಗೆ ಇರುವವರೇ ಅವರು ದೊಡ್ಡವರಾಗಿದ್ದಾರೆ. நம்ம தூரத்துல வெளியில வச்சிட்டு இருந்தா நமக்கு நாம் எல்லா காரியத்தையும் பண்ண முடியாது. ಆದ್ರೆ ಅದನ್ನು ನಮ್ಮ ಹೊರಗೆ ಇಟ್ಟಿದ್ದರೆ ನಾವು ಎಲ್ಲ ಕಾರ್ಯವನ್ನು ಮಾಡಲು ಸಾಧ್ಯವಿಲ್ಲ. தேவன் உங்களுக்குள்ளே இருந்தால்தான் நாம் என்ன வேணாலும் நம்ம செய்ய முடியும். ದೇವರು ನಮ್ಮೊಳಗಿರುವಾಗ ಮಾತ್ರವೇ ನಾವು ಏನು ಬೇಕಾದರೂ ಮಾಡಲು ಸಾಧ್ಯ. ஆண்டவர் நம்மோடு இருக்க விரும்புகிறார். ದೇವರು ನಮ್ಮ ಜೊತೆಯಲ್ಲಿ ಇರಲು ಬಯಸುತ್ತಾರೆ. ஆண்டவர் நம்மோடு பேச விரும்புகிறார். ದೇವರು ನಮ್ಮ ಜೊತೆಯಲ್ಲಿ ಮಾತನಾಡಲು ಬಯಸುತ್ತಾರೆ. தேவன் நம்மோடு எப்பொழுதும் அவர் நம்ம கூடவே நாம் எங்கெல்லாம் போகிறோமோ அங்கெல்லாம் இருக்க அவர் விரும்புகிறார். ದೇವರು ಯಾವಾಗಲೂ ನಾವು ಎಲ್ಲೆಲ್ಲ ಹೋಗುತ್ತೇವೋ ಆ ಎಲ್ಲಾ ಸ್ಥಳಗಳನ್ನು ನಮ್ಮ ಜೊತೆಯಲ್ಲಿ ಇರಲು ಬಯಸುತ್ತಾರೆ. ஆனால் நம்ம தான் என்ன பண்ணுகிறோம், தேவனை கொஞ்சம் தூரமாய் நாம் வைக்கிறோம். ಆದ್ರೆ ನಾವು ಏನು ಮಾಡುತ್ತೇವೆ, ದೇವರನ್ನು ಸ್ವಲ್ಪ ದೂರ ಇಡುತ್ತೇವೆ. நம்முடைய பிரச்சனைகள் வரும்போது தேவனை கொஞ்சம் வெளியில வச்சிடுறோம். ಹಾಗೂ ನಮಗೆ ಸಮಸ್ಯೆ ಬರುವಾಗ ದೇವರನ್ನು ಸ್ವಲ್ಪ ಹೊರಗೆ ಇಡುತ್ತೇವೆ. நம்முடைய பணம் கொஞ்சம் ಜಾಸ್ತಿ ಆಚನಾ ஆண்டவரை கொஞ்சம் தூரம் வைக்க ಹಣ பிரயாசப்படுறோம். ಹೆಚ್ಚಾಗುವಾಗ ನಾವು ದೇವರನ್ನು ಸ್ವಲ್ಪ ದೂರ ಇಡುತ್ತೇವೆ. இல்ல இந்த உலகத்தின் காரியங்கள் பார்க்கும்போது ஆண்டவரே நீர் எங்களுக்குள்ளே வேண்டாப்பா கொஞ்சம் வெளியில இருங்க அப்படின்னு கூட நம்ம சில நேரம் நம்ம ஆண்டவரை வெளியில வைக்கிறது கூட தெரியுது. ಹಾಗೆ இந்த ಲೋಕದ ಕಾರ್ಯಗಳನ್ನು ನಾವು ನೋಡುವಾಗ ದೇವರೇ ಈಗ ಬೇಡ, ನನ್ನ ಜೊತೆ ನೀನು ಸ್ವಲ್ಪ ದೂರ ಇರು ಎಂದು ದೇವರನ್ನು ದೂರ ಇಡುವಂತ ಒಂದು ಕಾರ್ಯವನ್ನು ಕೂಡ ಮಾಡುತ್ತೇವೆ. ஒரு காரியத்தை நீங்கள் பார்க்கலாம், நம்முடைய ஆபேத்நேகோ, மேஷாக், ஷாத்ராக், மேஷாக், ஆபேத்நேகோ அவர்கள் என்ன பண்ணலாம், ஒரு பெரிய காரியம், ஒரு பெரிய பயங்கரமான காரியம் அவங்களுக்கு முன்பாக வந்தபோது ಶದ್ರಾಕ್ ಮೇಷಕ್ ಅಬೇದ್ನೆಗೋ ಇವರ ಮುಂದೆ ಒಂದು ದೊಡ್ಡ ಕಾರ್ಯಗಳು ಬಂದಾಗ அவர் என்ன பண்ணியிருக்கலாம், ஆண்டவரை கொஞ்சம் தூரம் வெளியில வச்சு எப்படியாச்சும் நம்முடைய உயிரை நான் காப்பாற்றிக்க வேண்டும் என்று சொல்லி அவர்கள் பிரயாசப்பட்டிருக்கலாம். ಹಾಗೂ ಅವರು ದೇವರನ್ನು ದೂರ ಇಟ್ಟು ನಮ್ಮ ಜೀವನ ಹೇಗಾದರೂ ನಾವು ಕಾಪಾಡಿಕೊಳ್ಳಬಹುದು ಎಂದು ಅವರು ಪ್ರಯತ್ನಿಸಿದರಬಹುದು. ஏனென்றால் கட்டளை என்னவா இருந்தது என்றால், ஒன்னா இந்த விக்கிரத்தை நீங்கள் என்ன பண்ணுங்கள், பணிந்து கொள்ளுங்கள், இல்லாட்டி உங்களை நான் என்ன பண்ணிடுவேன், கொன்னிருவேன். ಕಟ್ಟಳೆ ಏನಾಗಿತ್ತು, ಈ ಒಂದು ವಿಗ್ರಹವನ್ನು ಆರಾಧಿಸಿರಿ, ಇಲ್ಲ ಅಂದ್ರೆ ನಿಮ್ಮನ್ನು ಕೊಲ್ಲುತ್ತೇವೆ. அப்ப இருக்கிற இந்த பெரிய பிரச்சனையில அவர்கள் எப்படியாச்சும் ஆண்டவரே என்னை மன்னிச்சிருங்க, இந்த நேரத்துல நான் என்ன பண்ணுகிறேன், ஒரு 2 நிமிஷம் இந்த விக்கிரத்தை ஒரு தடவை நான் என்ன பண்ணிடுறேன், நானு வணங்குறேன் என்று சொல்லி இவர்கள் சொல்லியிருக்கலாம். ದೇವರೇ ನಮ್ಮನ್ನು ಕ್ಷಮಿಸಿಬಿಡಿ ಎಂದು ಹೇಳಿ ಒಂದು ವೇಳೆ ಅವರು ಆ ಒಂದು ವಿಗ್ರಹಕ್ಕೆ ನಮಸ್ಕರಿಸಿರಬಹುದಾಗಿತ್ತು. அவர்கள் சொல்லியிருக்கலாம், ஆண்டவர் நம்ம கூட இருக்கிறார் தான், ஆனா உயிர் போயிருச்சுன்னா எப்படி ஆண்டவர் நம்ம கூட இருப்பார். ಅವರು ಈ ರೀತಿಯಾಗಿ ಹೇಳಬಹುದಾಗಿತ್ತು, ಯಾಕೆಂದ್ರೆ ನಮ್ಮ ಜೀವ ಹೋಗ್ಬಿಟ್ರೆ ದೇವ್ರು ಏನ್ ಮಾಡಕ್ಕಾಗಲ್ಲ ಎಂದು. அப்போ அவர்கள் அது உயிருக்கு ஆபத்தான நிலைமையில தான் அவர்கள் இருந்தார்கள். ಹಾಗೂ ತಮ್ಮ ಜೀವಕ್ಕೆ ಬಹಳ ಆಪತ್ತಾದ ಒಂದು ಸಂದರ್ಭಗಳಲ್ಲಿ ಅವರು ಇದ್ದರು. அப்படி இருக்கும்போது அவர்கள் நினைத்திருக்கலாம், ஐயோ ஆண்டவரே ஒரு 5 நிமிஷம் என்ன பண்ணுங்க, நீங்க கண்ணு மூடிக்கிங்க, நான் இவங்களை 1 நிமிஷம் இப்படி வணங்கி ಬೇರೆ ನೀವು ಒಂದು 5 ನಿಮಿಷ ಕಣ್ಣು ಮುಚ್ಕೊಳ್ಳಿ, ನಾನು ಒಂದೇ ಒಂದು ವಿಗ್ರಹಕ್ಕೆ ನಮಸ್ಕಾರ ಮಾಡ್ತೀನಿ. நம்ம அந்த விக்கிரத்துக்கு நமஸ்காரம் பண்றோமோ இல்லையோ, ஆனா இன்றைக்கு அநேக விக்கிரங்களுக்கு நாம் நமஸ்காரம் பண்ணி கொண்டிருக்கிறோம். ಆ ಒಂದು ವಿಗ್ರಹಕ್ಕೆ ನಾವು ನಮಸ್ಕಾರ ಮಾಡ್ತೀವೋ ಇಲ್ಲವೋ, ಆದರೆ ಇಂದು ನೋಡುವಾಗ ಅನೇಕ ಒಂದು ವಿಗ್ರಹಗಳಿಗೆ ನಾವು ನಮಸ್ಕಾರ ಮಾಡ್ತಿದ್ದೇವೆ. ரொம்ப பிரஷர் என்னவென்றால், எப்படியாச்சும் நீ நமஸ்காரம் பண்ணி நான் விட்டுறேன் அப்படிங்கறாங்க. ಯಾಕೆಂದ್ರೆ ಅಲ್ಲಿ ಬಹಳ ಒತ್ತಡ ಇತ್ತು, ನೀನು ಹೇಗಾದರೂ ಅದಕ್ಕೆ ನಮಸ್ಕಾರ ಮಾಡು
ಮಾಡು ನಿಮ್ಮನ್ನು ಬಿಡುತ್ತೇವೆ ಎಂದು. அது ராஜாக்கு ஒரு மரியாதை பிரச்சனையா இருந்தது. ಅದು ಒಂದು ರಾಜನಿಗೂ ಕೂಡ ಒಂದು ಮರ್ಯಾದೆ ಸಮಸ್ಯೆ ಆಗಿತ್ತು. ஏனென்றால் அவன் சொன்ன கட்டளையை தன் ஜனங்கள் கேட்காவிட்டால் மற்ற ஜனங்களும் அதே போல பண்ணுவார்கள் என்று அவனுக்கு ஒரு பயம் இருந்தது. ಯಾಕೆಂದ್ರೆ ಅವನು ಹೇಳಿದಂತ ಒಂದು ಆಜ್ಞೆಯನ್ನು ಇವರು ಕೇಳದೆ ಹೋದ್ರೆ ಬೇರೆ ಜನಗಳು ಕೂಡ ಹಾಗೆ ಮಾಡಬಹುದಾ ಎಂದು. அதுக்கு தான் அவன் மறுபடியும் ஒரு சான்ஸ் கொடுக்கிறான். மறுபடியும் நீங்கள் யோசியுங்கள், நான் இன்னொரு சான்ஸ் உங்களுக்கு நான் என்ன பண்ணுகிறேன் கொடுக்கிறேன். இப்பொழுது நீங்கள் இந்த விக்கிரத்தை நீங்கள் வணங்கினீங்கன்னா நான் என்ன பண்ணுவேன், உங்களுக்கு உயிரை நான் கொடுப்பேன் என்று சொல்லுகிறார். ಆಗ ರಾಜನವರಿಗೆ ಹೇಳ್ತಾನೆ, ಇನ್ನೂ ಒಂದು ಸಂದರ್ಭವನ್ನು ನಿಮಗೆ ನಾನು ಕೊಡುತ್ತೇನೆ, ಒಂದು ವಿಗ್ರಹಕ್ಕೆ ನೀವು ನಮಸ್ಕರಿಸಿದರೆ ನಾನು ನಿಮ್ಮನ್ನು ಬಿಡುತ್ತೇನೆ ಎಂದು. அப்போ இப்பேற்பட்ட காரியங்கள், கஷ்டங்கள், வேதனைகள் இல்ல இருக்கிற நமக்கு பிரச்சனைகள் வந்தால் எத்தனை பேர் ஆண்டவர் என்னோடு இருக்கிறார், இம்மானுவேல் என்னோடு இருக்கிறார் என்று உண்மையாய் நான் சொல்ல முடியும்? நீங்களே யோசிச்சு ಈ பாருங்கள். ರೀತಿಯಾದ ಒಂದು ಸಂದರ್ಭಗಳು ಬರುವುದಾದರೆ ನಿಜವಾಗಲೂ ಇಮ್ಮಾನುವೇಲ್ ನನ್ನ ಜೊತೆಲಿ ಇದ್ದಾರೆ ಎಂದು ಎಷ್ಟು ಜನ ಹೇಳಲು ಸಾಧ್ಯ? ಯೋಚಿಸಿ ನೋಡಿರಿ, சொல்லுங்க பார்க்கலாம். ಹೇಳಿರಿ ನೋಡಿರಿ. எத்தனை தடவை நாம் தேவனை மறுதலிச்சிருப்போம். ಎಷ್ಟು ಸಾರಿ ನಾವು ದೇವರನ್ನು ನಾವು ನಿರಾಕರಿಸಿದ್ದೇವೆ. எத்தனை தடவை நம்ம தேவனை பார்த்து ஆண்டவரே என்னை மன்னிச்சிருங்க, இந்த ஒரே ஒரு பாவத்தை நான் பண்ணிடுறேன். ದೇವರೇ ಒಂದೇ ಒಂದು ಸಾರಿ ನನ್ನ ಕ್ಷಮಿಸಿಬಿಡಿ, ಇದು ಒಂದು ಸಾರಿ ನಾನು ಒಂದೇ ಒಂದು ಪಾಪವನ್ನು ಮಾಡಿಬಿಡ್ತೇನೆ ಎಂದು. நீங்க சைலண்டா உட்கார்ந்துட்டு இருக்கிறது பார்த்தா அடிக்கடி பண்ற போல இருக்குது. ಯಾಕೆಂದ್ರೆ ನೀವು ಮೌನವಾಗಿರೋದು ನೋಡಿದರೆ ಅಂದ್ರೆ ನೀವೇನೋ ಆಗಾಗ್ಗೆ ಈ ರೀತಿಯಾಗಿ ಮಾಡ್ತೀರಾ? அப்படியா இல்லையா? ಇಲ್ಲವಾ? நீங்கள் அநேக நேரம் நம்ம ஜெபிக்கிற ஜெபம் எப்படி தெரியுங்களா இருக்கும்? ஆண்டவரே எனக்கு பொறுமை தாங்கப்பா. ಅನೇಕ ಸಾರಿ ನಾವು ಮಾಡುವಂತ ಪ್ರಾರ್ಥನೆ ಹೇಗಿರ್ತದೆ ಗೊತ್ತಾ? ದೇವರೇ ನನಗೆ ತಾಳ್ಮೆಯನ್ನು ಕೊಡು, எனக்கு பொறுமை தாங்க. ನನಗೆ ತಾಳ್ಮೆಯನ್ನು ಕೊಡು. ஆண்டவர் பொறுமை கொடுப்பாரா? ದೇವರು ತಾಳ್ಮೆ ಕೊಡುತ್ತಾರಾ? என்ன கொடுப்பாரு? ಏನು ಕೊಡ್ತಾರೆ? இன்னும் ரொம்ப பிரச்சனை கொடுப்பாரு. ಇನ್ನೂ ತುಂಬಾ ಸಮಸ್ಯೆ ಕೊಡುತ್ತಾರೆ. ஏனென்றால் நீங்க பொறுமையை என்ன பண்ணணும்? ಯಾಕೆಂದ್ರೆ நீங்கள் பொறுமையை நீங்கள் என்ன பண்ணணும்? ಕಾಪಾಡಿಕೊಳ್ಳಿ. என்ன பண்ண சொல்லுங்களேன். ಏನ್ ಮಾಡಬೇಕು? ತಾಳ್ಮೆನಾ நீங்க கற்றுக்கொள்ளணும். ಕಲ್ತ್ಕೊಳ್ಬೇಕು. ஆண்டவர் காசு கொடுக்கணும்னு சொல்ல, ದೇವರು ಹಣ ಕೊಡುತ್ತೇನೆ ಎಂದಲ್ಲ, வானத்துல இருந்து உங்களுக்கு காசை தூக்கி போட மாட்டார். ಅವರು ಹಣವನ್ನು ಆಕಾಶದಿಂದ ನಿಮ್ಮ ಮೇಲೆ ತೂರಿ ಬಿಡುವುದಿಲ್ಲ. உங்களுக்கு ஒரு நல்ல வேலை கொடுப்பாரு, ನಿಮಗೊಂದು ಒಳ್ಳೆ ಒಂದು ಕೆಲಸ ಕೊಡ್ತಾರೆ, நல்ல பிசினஸ் கொடுப்பாரு, ಒಳ್ಳೆ ವ್ಯಾಪಾರ ಕೊಡ್ತಾರೆ. இல்ல உங்களுக்கு பெரிய காரியங்கள் ஏதாச்சும் செய்ய வேண்டும்னு அவர் கொடுப்பாரா கொடுக்க மாட்டாரா? ಇಲ್ಲಾಂದ್ರೆ ಒಂದು ದೊಡ್ಡ ಕಾರ್ಯ ಮಾಡಬೇಕಾದ್ರೆ ಅದನ್ನು இல்ல ಕೊಡ್ತಾರಾ நீங்க ಇಲ್ವಾ? உட்கார்ந்து காலையில முடிச்சோடனே வீட்டுக்குள்ள பெட்டி பெட்டியா காசு வச்சிருப்பாரா? ಇಲ್ಲಾಂದ್ರೆ ನೀವು ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ನೋಡುವಾಗ ಹಾಗೆ ಒಂದು ಪೆಟ್ಟಿಗೆಯಲ್ಲಿ ತುಂಬಾ ಹಣ ಇಟ್ಟಿರ್ತಾರೆ. காரியங்கள் எல்லாம் அப்படிதான் இருக்கிறது. ಹಾಗೂ ನಾವು ನೆನೆಸುವಂತ ಕಾರ್ಯಗಳೆಲ್ಲ ಹಾಗೆ ಇರ್ತದೆ. ಕಣ್ಣು ಮೂಡಿ ಎந்திரிச்ச உடனே பிரச்சனை எல்லாம் போயிரணும். ನಾವು ಕಣ್ಮುಚ್ಚಿ ಬಿಟ್ಟಿದ ತಕ್ಷಣ ಎಲ್ಲ ಸಮಸ್ಯೆ ಹೋಗ್ಬಿಡ್ಬೇಕು. நம்ம எந்திரிச்ச உடனே ஒரு புது வாழ்க்கையா இருக்கணும். ಹಾಗೂ ನಾವು ಎದ್ದ ತಕ್ಷಣ ಒಂದು ಹೊಸ ಜೀವಿತವಾಗಿರ್ಬೇಕು. அது எப்ப தெரியுங்களா? ಅದು ಯಾವಾಗ ಗೊತ್ತಾ? நிரந்தரமாய் கண்ணு மூடிட்டீங்கன்னா புது வாழ்க்கை அப்படியே முழிக்கும். ನಿರಂತರವಾಗಿ ಕಣ್ಣು ಮುಚ್ಚಿಬಿಟ್ರೆ ಆವಾಗ ಅದೆಲ್ಲ. ஹல்லேலூயா, ஹல்லேலூயா, ஹல்லேலூயா. ஹல்லேலூயா. அப்போ தேவன் நம்மோடு இருக்கிறார் என்கிற தைரியம் நமக்கு எப்பொழுதும் இருக்க வேண்டும் என்றுதான் ஆண்டவர் நமக்கும் அந்த சில பாடங்களை நமக்கு கற்றுக் கொடுக்கிறார். ದೇವರು ಯಾವಾಗಲೂ ನಮ್ಮ ಜೊತೆಯಲ್ಲಿ ಇರಬೇಕೆಂದು ದೇವರು ಕೆಲವು ಕಾರ್ಯಗಳನ್ನು அந்த இடத்துல பார்க்கும்போது அவர்கள் 3 பேர் தான் ராஜா என்ன பண்ணுகிறார், அப்படி தீயில போடுகிறார் அப்படி. ஆனால் அந்த இடத்துல எத்தனை பேர் இருந்தாங்களாம்? 4 ಜನ. சொல்லுங்களேன். ಹಾಗೂ ಇವರನ್ನು ಅಗ್ನಿಯಲ್ಲಿ ಹಾಕಬೇಕೆಂದು ಅಲ್ಲಿ ಅಗ್ನಿಯನ್ನು ಸಿದ್ಧ ಮಾಡಿರುವಾಗ ಅಲ್ಲಿ 3 ಜನ ಇರ್ತಾರೆ. ಹಾಗೂ ಅಲ್ಲಿ ಇನ್ನೊಬ್ರು ಯಾರು ಇರ್ತಾರೆ? 4 பேர் இருக்கிறார். 4 ಜನ ಇರ್ತಾರೆ. ஏனென்றால் ಯಾಕೆಂದರೆ இம்மானுவேலான தேவன். ஹல்லேலூயா, ಇಮ್ಮಾನುವೇಲದಂತ ದೇವರು. ಹಲ್ಲೇಲೂಯಾ. ஆண்டவர் உங்களுடைய பிரச்சனைக்குள்ளே அவரும் கூட வந்து பிரச்சனையை மேற்கொள்ளும்படியாக தான் ஆண்டவர் விரும்புகிறார வெளியே நீங்க கண்ணு மூடனோடனே உங்க பிரச்சனை எல்லாம் தூக்கி போட இல்லை. ಆದ್ರೆ ಆ ಒಂದು ಸಮಸ್ಯೆಗಳಲ್ಲಿ ದೇವರ ಜೊತೆಯಲ್ಲಿ ಬಂದು ಅದನ್ನು ಜಯಿಸುವಂತೆ ಆತ ನಿಮ್ಮ ಜೊತೆಲಿ ಇರ್ತಾರೆ ಹೊತ್ತು ನೀವು ಕಣ್ಮುಚ್ಚಿದ ತಕ್ಷಣ ಒಂದು ಸಮಸ್ಯೆ ಅದು ಮಾರ್ಪಡುವುದಿಲ್ಲ. அப்படி அல்ல, ಹಾಗೆ ಅಲ್ಲ. அதுக்கு தான் தாவீது சொல்லுகிறான் 23ஆம் சங்கீதத்திலே, நான் இருளின் பள்ளத்தாக்கிலே நடந்தாலும் நான் என்ன பண்ண மாட்டேன்னா, நான் பொல்லாப்புக்கு பயப்பட மாட்டேன், ஏனென்றால் நீர் என்னோடு இருக்கிறீர். ஹல்லேலூயா, ஹல்லேலூயா. ஆண்டவர் நம்மோடு இருக்கிறார் என்கிற மறுபடியும் ஆண்டவர் உங்களோடு பேசிக்கொண்டு தான் இருக்கிறார். ಆದ್ರಿಂದ ದೇವರು ನಿಮ್ಮ ಜೊತೆಲಿ ಇದ್ದಾರೆ ಎಂದು ಪುನಃ ಪುನಃ ಆತನು ಮಾತಾಡುತ್ತಲೇ ಇದ್ದಾರೆ. அவர் நம்மோடு நம்முடைய பிரச்சனைகள் நீங்கள் கீழே ரொம்ப பாதாளத்துக்குள்ள போனீங்கன்னா கூட ஆண்டவர் இருக்கிறார். ಹಾಗೂ ನೀವು ಹೆಚ್ಚಾದ ಸಮಸ್ಯೆಯಲ್ಲಿ ನೀವು ಪಾತಾಳಕ್ಕೆ ಹೋದ್ರು ಕೂಡ ದೇವರು ಅಲ್ಲಿ ಕೂಡ ಇರ್ತಾರೆ. நீங்கள் உயர்ந்த ஸ்தலத்துல இருந்தீங்கன்னா கூட ஆண்டவர் அந்த இடத்துல இருப்பார். ನೀವು ಉನ್ನತವಾದ ಒಂದು ಸ್ಥಳದಲ್ಲಿ ಇದ್ರೂ ಕೂಡ ದೇವರು ಅಲ್ಲಿ ಇರ್ತಾರೆ. அதனால தான் ஆண்டவர் சொல்லுகிறார் இல்லைங்களா,
நான் பரிசுத்தமான இடத்துல இருக்க விரும்புகிறேன். ಆದ್ರಿಂದ ನಾನು ಪರಿಶುದ್ಧವಾದ ಒಂದು ಸ್ಥಳದಲ್ಲಿ ಬಯಸುವೆ. ಐಸಾಯ 57 அதிகாரம் 15 வசனத்தை வாசிங்கள். ಯೆಶಾಯನು ಬರೆದ ಗ್ರಂಥ 57ನೇ ಅಧ್ಯಾಯ. சீக்கிரம் முடிச்சிடலாம் நினைக்காதீங்க, இன்னும் 5 வசனம் இருக்குது. பைபிள் திறந்தே வச்சிருங்க. 57:15. ನೊರುಂಗಿನ இருதயத்தை ಉಯಿರ್ಪಿಕ್ಕவும் ಜಜ್ಜು ಹೋದ ಮನಸ್ಸನ್ನು ಉಜ್ಜೀವಿಸ ಮಾಡುವವನಾಗಿ நான் வாசம் பண்ணுகிறேன். ஹல்லேலூயா, ஹல்லேலூயா, ஹல்லேலூயா. நீங்கள் நெருங்கி, ஐயோ நான் இவ்வளோ சோர்வாக இருக்கிறேனே, இவ்வளோ கஷ்டமாக இருக்கிறேனே, ஆண்டவர் என்னை கைவிட்டுட்டாரோ, ஆண்டவர் என்னை தூரம் போய்விட்டாரோ, இல்லை. ಅಯ್ಯೋ ನಾನು ಇಷ್ಟೊಂದು ಜಜ್ಜಿ ಹೋಗಿದ್ದೇನೆ, ಎಷ್ಟೊಂದು ಕಷ್ಟದಲ್ಲಿದ್ದಾರೆ, ಇದೋ ದೇವರು ನನ್ನ ಜೊತೆಲಿ ಇದ್ದಾರೋ ಇಲ್ಲವೋ ಎಂದು ನೀವು ಯೋಚಿಸುವುದಲ್ಲ. ஆண்டவர் அந்த இடத்துல கண்டிப்பாக இருக்கிறேன்னு தான் சொல்லுகிறார். ದೇವರು ಆ ಸಂದರ್ಭದಲ್ಲಿ ಕೂಡ ಇದ್ದಾರೆ ಎಂದು ನಾನು ಹೇಳುತ್ತೇನೆ. ஹல்லேலூயா, ஹல்லேலூயா. பரிசுத்தமான தேவன் பரிசுத்தமாய் இருக்கிற உள்ளங்களிலும் அப்படியே நொறுங்கி போன உள்ளங்கள் மத்தியிலே ஆண்டவர் என்ன பண்ணுகிறாராம், இருப்பேன், வாசம் செய்கிறேன் என்று ಅದರಿಂದ சொல்லுகிறார். ಪರಿಶುದ್ಧವಾದಂತ ದೇವರು ಪರಿಶುದ್ಧ ಒಂದು ಹೃದಯ ಉಳ್ಳವರೊಳಗೆ ಕೂಡ ಹಾಗೂ ದೀನರ ಜಜ್ಜಿ ಹೋದ ಮನಸ್ಸಿನೊಂದಿಗೆ ಕೂಡ ಆತನು ಇರುತ್ತಾನೆ. எத்தனை பேர் இப்பேற்பட்ட கஷ்டத்துல இருக்கிறீங்களோ, ಎಷ್ಟು ಜನ ಈ ರೀತಿಯಾದ ಒಂದು ಕಷ್ಟದಲ್ಲಿ ಇದ್ದೀರೋ, எத்தனை பேர் வேதனையில் இருக்கிறீங்களோன்னு எனக்கு தெரியும். ಎಷ್ಟು ಜನ ವೇದನೆ ಇದ್ದೀರೋ ನನಗೆ ಗೊತ್ತಿಲ್ಲ. ஐயோ நான் ஆண்டவர் நான் ಇಮ್ಯಾನ್ಯುಯಲ್ பேரையே மறந்துட்டேன்னு கூட சொல்லலாம். ಅಯ್ಯೋ ನಾನು ಇಮ್ಯಾನ್ಯುಯಲ್ ಎಂಬ ಹೆಸರನ್ನೇ ಮರೆತಿದ್ದೇನೆ ಎಂದು ಹೇಳಬಹುದು. ஆனால் மறுபடியும் ஆண்டவர் இன்னைக்கு உங்களை பார்த்து சொல்லுகிறார், ಪುನಃ ದೇವರು ನಿಮ್ಮನ್ನು ನೋಡಿ நான் ಹೇಳುತ್ತಾನೆ, இம்மானுவேலாய் இருக்கிற கர்த்தர், ನಾನು ಇಮ್ಯಾನ್ಯುವೇಲನಾಗಿರುವಂತ ಕರ್ತನು உங்களோடு எப்பொழுது நான் ನಿಮ್ಮ ಜೊತೆಯಲ್ಲಿ ಯಾವಾಗಲೂ ಇರುತ್ತೇನೆ. உங்க பாவங்கள் என்னை தூரம் போயிருக்கலாம், ಇಗೋ ನಿಮ್ಮ ಪಾಪಗಳು ದೂರವಾಗಿದೆ, நீங்க என்னை விட்டு தூரம் போயிருக்கலாம், ನೀವು ನನ್ನ ಬಿಟ್ಟು ದೂರ ಹೋಗಿರಬಹುದು, ஆனாலும் நான் உங்களோடு இருக்கதான் விரும்புகிறேன் என்று ಆದರೂ ನಿಮ್ಮ ಜೊತೆ ನಾನು ಇರಲು ಬಯಸುತ್ತೇನೆ ಎಂದು. அதனாலதான் யோவான் ஒரு சத்தத்தை கேட்கிறார். ಆದ್ರಿಂದ ಯೋಹಾನನು ಒಂದು ಶಬ್ದ ಕೇಳುತ್ತಾನೆ. அந்த நாளிலே ಆ ದಿವಸದಲ್ಲಿ அவர் மனுஷர் மத்தியிலே எப்பொழுதும் வாழும்படியாக நம்மை இன்றைக்கு ஆயத்தப்படுத்திக் கொண்டிருக்கிறார். ಆದ್ದರಿಂದ ಆತನು ನಮ್ಮ ಜೊತೆಯಲ್ಲಿ ವಾಸ ಮಾಡುವಂತೆ ಆತನು ನಮ್ಮನ್ನು ಇಲ್ಲಿ ಸಿದ್ಧಪಡಿಸುತ್ತಲಿದ್ದಾರೆ. ಆದ್ದರಿಂದ ஒரு நாள் அவரோடு தான் நாம் எப்பொழுதும் இருக்கிறோம். ಒಂದು ದಿವಸ ಯಾವಾಗ ನಾವು ಆತನ ಜೊತೆಯಲ್ಲೇ ಇರುತ್ತೇವೆ. இங்கே இருக்கும்போதும் ஆண்டவர் நம்மோடு இருக்கிறார். ಇಲ್ಲಿ ಇರುವಾಗಲೂ ಆತ ನಮ್ಮ ಜೊತೆಯಲ್ಲಿ ಇದ್ದಾನೆ. ಕಷ್ಟத்தின் நடுவிலே கூட ஆண்டவர் இருக்கிறார். ಕಷ್ಟದ ಮಧ್ಯದಲ್ಲಿ ಆತ ನಿಮ್ಮ ಜೊತೆಯಲ್ಲಿ ಇದ್ದಾನೆ. எந்த தீக்குள்ள போய் கொண்டிருக்கிறீர்களோ தெரியல, ஆனாலும் அதுக்குள்ளே ஆண்டவர் இருக்கிறார். ನೀವು ಯಾವ ಅಗ್ನಿಯಲ್ಲಿ ಹಾದು ಹೋಗುತ್ತಿದ್ದೀರೋ ಗೊತ್ತಿಲ್ಲ, கண்ணீரில் இருக்கிறீர்களோ எனக்கு தெரியாது, ஆனால் கண்ணீரின் மத்தியில் ஆண்டவர் இருக்கிறார். ನೀವು ಯಾವ ಕಣ್ಣೀರಿல் நீங்கள் எந்த வேதனையில் இருக்கிறீர்களோ ஆனாலும் தேவன் அந்த வேதனைக்குள்ளே இருக்கிறார். ನೀವು ಯಾವ ಕಷ್ಟದಲ್ಲಿ, ಯಾವ ಕಣ್ಣೀರಲ್ಲಿ, ಯಾವ ವೇದನೆಯಲ್ಲಿ ಇದ್ದೀರೋ ಗೊತ್ತಿಲ್ಲ, ಆದ್ರೆ ಅದರ ಮಧ್ಯದಲ್ಲಿ ದೇವರು ನಿಮ್ಮ ಜೊತೆಯಲ್ಲಿ ಇದ್ದಾರೆ. ஒருபோதும் கைவிடாத தேவன், ಎಂದಿಗೂ ಕೈ ಬಿಡದಿರುವಂತ ದೇವರು, ஒருபோதும் நம்மை தள்ள முடியாத தேவன் தான் நம்மோடு இருக்கிறார். ಯಾವಾಗಲೂ ಕೂಡ ಆತ ನಮ್ಮನ್ನು ತಳ್ಳದೇ ಇರುವಂತ ದೇವರಾಗಿದ್ದಾರೆ. நீங்கள் சோர்ந்து போய் கண்ணீரில் இருக்கணும் என்று ஆண்டவர் விரும்புகிறார். ನೀವು ಸೋತು ಹೋಗಿ ಕಣ್ಣೀರಲ್ಲಿ ಇರಬೇಕೆಂದು ದೇವರು ಬಯಸುವುದಿಲ್ಲ. எப்பொழுதும் கஷ்டத்திலேயே இருக்க வேண்டும் என்று ஆண்டவர் ನೀವು விரும்புகிறார். ಯಾವಾಗಲೂ ಕಷ್ಟದಲ್ಲಿ ಇರಬೇಕೆಂದು ಆತನು ಬಿಡುವುದಿಲ್ಲ. 24 மணி நேரம் நீங்க புலம்பிட்டு இருக்கணும்னு ஆண்டவர் ನೀವು விரும்புகிறார். ಯಾವಾಗಲೂ ಪ್ರಲಾಪಿಸುತ್ತಲೇ ಇರಬೇಕೆಂದು ಬಿಡುವುದಿಲ್ಲ. ஆனால் ಆದರೂ தேவன் இம்மானுவேல் இருக்கிறார் என்று நீங்க நம்ப ஆண்டவர் அதற்காக வாஞ்சையாயிருக்கிறார். ಸೋ ಇಮ್ಮಾನುವೇಲ್ ನಿಮ್ಮ ಜೊತೆಯಲ್ಲಿ ಇದ್ದಾರೆ ಎಂದು ನೀವು ನಂಬುವುದಾದರೆ ಆತನು எந்த கஷ்டம் இருந்தாலும் நான் அதை விட்டு என்னோடு என் ஆண்டவர் இருக்கிறார் என்கிற தைரியம் நமக்கு இருக்க வேண்டும். ಏನೇ ಕಷ್ಟ ಇದ್ರೂ ಸರಿ, ನಮ್ಮ ದೇವರು ನಮ್ಮ ಜೊತೆಯಲ್ಲಿ ಇದ್ದಾರೆ ಎಂಬ ಒಂದು ಧೈರ್ಯ ஒரு ನಮ್ಮಲ್ಲಿ நம்பிக்கை ಇರಬೇಕು. நமக்கு இருக்க வேண்டும். ಒಂದು ನಂಬಿಕೆ ನಮ್ಮಲ್ಲಿ ಇರಬೇಕು. ஒரே ஒரு வசனத்தை மாத்திரம் வாசிச்சு முடிச்சிரோம். 2 கொரிந்தியர் 6ஆம் அதிகாரம் 2 ಕೊರಿಂಥಿಯವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 16ஆம் வசனத்தை வாசிங்க. நீங்கள் ஜீவனுள்ள இருக்கிறீர்கள். ನೀವು ಜೀವವುಳ್ಳ ದೇವರ ಆಲಯವಾಗಿದ್ದೀರಾ. ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು. ನಾನು
ಏನ್ ಮಾಡ್ತೀನಂತೆ? ಅವರಲ್ಲಿ ವಾಸಿಸುತ್ತಾ ಅವರಲ್ಲಿ ವಾಸಿಸುತ್ತಾ ಅವರೊಳಗೆ ಅವರೊಳಗೆ ತಿರುಗಾಡುವೆನು. ತಿರುಗಾಡುವ ದೇವರು ನಮ್ಮ தேவராயிருக்கிறார். ஹalleluya. ஹalleluya. நீங்க கோயிலா போக அல்ல ஆண்டவர் வைத்திருக்கிறது. அது ನೀವು ஆண்டவர் உங்களுக்குள்ளே இருந்து நீங்கள் போற இடத்துக்கெல்லாம் அவர் வர ஆயத்தமாய் இருக்கிறார். ஹalleluya. ಆಮೆನ್. ಹalleluya. ನೀವು ಹೋಗುವಂತ ಎಲ್ಲಾ ಸ್ಥಳಗಳಲ್ಲಿ ಆತ ನಿಮ್ಮ ಜೊತೆಯಲ್ಲಿ ಬರುವಂತ ದೇವರಾಗಿದ್ದಾರೆ. ಆದ್ದರಿಂದ நாம் கவலைப்படாதபடிக்கு, ನಾವು ಚಿಂತೆ ಮಾಡದಂತೆ, நாம் எந்த நிலைமையில இருந்தாலும் சரி, ನಾವು ಯಾವ ಸಂದರ್ಭಗಳಲ್ಲಿ ಇದ್ದರೂ ಸರಿ, ஆண்டவர் என்னோடு இருக்கிறார். ದೇವರು ನನ್ನ ಜೊತೆಯಲ್ಲಿ ಇದ್ದಾರೆ. தேவன் என்னை வழி நடத்துவார். ದೇವರು ನನ್ನನ್ನು ನಡೆಸುತ್ತಾರೆ. கடைசி வரியந்தம் அவர் வழி நடத்துவார். ನನ್ನನ್ನು ಕೊನೆಯವರೆಗೂ ಆತ ನಡೆಸುತ್ತಾರೆ என்கிற நம்பிக்கையோடு, ನಂಬಿಕೆಯೊಂದಿಗೆ, சந்தோஷத்தோடு, ಸಂತೋಷದೊಂದಿಗೆ, உங்களுடைய கண்ணீரோ வேதனையோ துக்கமோ ನಿಮ್ಮ ಕಣ್ಣೀರು ದುಃಖ ವೇದನೆ எல்லாவற்றிலும் தேவன் இருக்கிறார். ಎಲ್ಲದರಲ್ಲೂ ದೇವರು ಇದ್ದಾರೆ ಎಂದು ನಂಬುವಂತೆ தேவன் நம்மோடு இருக்க ದೇವರು ನಮ್ಮ ಜೊತೆಲಿ ಇದ್ದಾರೆ. அவர் ஆசையா இருக்கிறாருங்க. ಅವರು ಆಸೆಯಾಗಿದ್ದಾರೆ. நீங்கள் ஆண்டவரே வாங்கப்பா, ದೇವರೇ ಬನ್ನಿ ಎಂದು, என்னுடைய கஷ்டத்துக்குள்ள நீங்க வாங்க, ನನ್ನ ಕಷ್ಟದೊಳಗೆ ಬನ್ನಿರಿ, என்னுடைய வேதனைக்குள்ள நீங்க வாங்க, ನನ್ನ ವೇದನೆಯಲ್ಲಿ ಬನ್ನಿರಿ, என்னுடைய கண்ணீரின் மத்தியில் வாங்க. ನನ್ನ ಕಣ್ಣೀರಿನಲ್ಲಿ ಬನ್ನಿರಿ. கூப்பிடும்போது ஆண்டவர் நம்மோடு வருகிறார். ಕರೆಯುವಾಗ ದೇವರು ನಮ್ಮ ಜೊತೆಲಿ ಬರುವವರಾಗಿದ್ದಾರೆ. கண்களை மூடலாம், ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. மறுபடியும் தேவன் நம்மோடு பேசுகிற காரியம் என்னவென்றால், ಪುನಃ ನಮ್ಮ ದೇವರು ನಮ್ಮ ಜೊತೆಲಿ ಮಾತನಾಡುವ ಕಾರ್ಯವೇನೆಂದರೆ, நான் உங்களை ஒருபோதும் கைவிடாத ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಂತ ದೇವರಾಗಿದ್ದೇನೆ. நான் உங்களோடு எப்பொழுது இருக்கதான் நான் ನಾನು ಯಾವಾಗ ನಿಮ್ಮ ಜೊತೆಲಿ ಇರುವಂತೆ ಬಂದಿದ್ದೇನೆ. உன்னுடைய பாவம் தான் என்னை தூரமாய் கொஞ்சம் நேரம் நிறுத்ததை வழிய, ಅದರಿಂದ ನಿಮ್ಮ ಪಾಪಗಳು ಆತನಿಂದ ಸ್ವಲ್ಪ ದೂರವಾಗಿ ಅದು ನಿಲ್ಲಿಸಿದೆ ಹೊರತು, ஏனென்றால் நான் பரிசுத்தமான தேவன். ಯಾಕೆಂದ್ರೆ ನಾನು ಪರಿಶುದ್ಧವಾದ ದೇವರು. நான் பரிசுத்தத்துக்குள்ள இருக்கதான் நான் என்னால முடியும். ನಾನು ಪರಿಶುದ್ಧದಲ್ಲಿ ಇರುವುದನ್ನು ಮಾತ್ರ ನನ್ನಿಂದ ಸಾಧ್ಯ. அதனாலதான் ಆದ್ದರಿಂದ நாம் பரிசுத்தமாய் வாழ, ನಾವು ಪರಿಶುದ್ಧವಾಗಿ ಜೀವಿಸುವಂತೆ பிரயாசப்படும் போது ஆண்டவர் நமக்குள்ளே ಪ್ರಯಾಸ ಪಡುವಾಗ ದೇವರು ನಮ್ಮ ಜೊತೆಯಲ್ಲಿ நம்மை ಇರುತ್ತಾರೆ. வழி நடத்துகிற தேவன், ನಮ್ಮನ್ನು ನಡೆಸುವಂತ ದೇವರಾಗಿದ್ದಾರೆ. ஹalleluya. ಹalleluya. முடிவாக புண்ணியமா சிஸ்டர் ஜெயக்குடி. ஹalleluya. ಪರಿಶುದ್ಧನು ಸರ್ವೋತ್ತಮನಾದ ಪರಲೋಕದ ತಂದೆಯೊಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ಪ್ರಾರಂಭದಿಂದ ಅಂತ್ಯದವರೆಗೂ ಕರ್ತನೆ ನಮ್ಮ ಜೊತೆಯಲ್ಲಿ ಇದ್ದು ಭಾಗವಾಗಿ ಕರ್ತನೆ ನೀನು ನಮ್ಮ ಜೊತೆಯಲ್ಲಿ ಮಾತನಾಡಿ ಇದುವರೆಗೂ ನಿನ್ನ ವಾಕ್ಯದಿಂದ ನಮ್ಮನ್ನು ಬಲಪಡಿಸಿ ನೀವು ಇಮ್ಮಾನುವೇಲನಾಗಿ ಸದಾ ಕಾಲ ನಮ್ಮ ಜೊತೆಯಲ್ಲಿ ಇರುವೆ ಎಂದು ಕರ್ತನೆ ಒಂದು ಧೈರ್ಯವನ್ನು ಉಂಟು ಮಾಡಿದಂತಹ ದೇವರೇ ನಿಮಗೆ ಕೋಟಿ ಕೋಟಿ ಸ್ತೋತ್ರ ಅಪ್ಪ. ವಾಕ್ಯವನ್ನು ಕೇಳುವವರಾಗಿ ಮಾತ್ರವಲ್ಲ, ನಿನ್ನ ವಾಕ್ಯವನ್ನು ತಿಳಿದು ಅದನ್ನು ಹೃದಯದಲ್ಲಿ ಗ್ರಹಿಸಿ ಅದರಂತೆ ಜೀವಿಸುವಂತೆ ದೇವರಾತ್ಮನೆ ನಮಗೆ ಸಹಾಯ ಮಾಡಿ ಎಂದು ಬೇಡಿಕೊಳ್ಳುತ್ತೇವೆ. ನಾನು ಪರಿಶುದ್ಧನಾಗಿರುವುದನ್ನು ನೀವು ಪರಿಶುದ್ಧರಾಗಿರಿ ಎಂದು ಹೇಳುತ್ತೀಯ ಕರ್ತನೆ. ನಾವು ಪರಿಶುದ್ಧರಾಗಿರುವಾಗ ನೀವು ನಮ್ಮೊಳಗೆ ವಾಸ ಮಾಡಿ ಇದೋ ನಮ್ಮೊಳಗೆ ನೀವು ತಿರುಗಾಡುವಂತ ದೇವರಾಗಿದೆಯಾ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ ಇಂದು ಕರ್ತನೆ ನಮ್ಮ ಜೊತೆಯಲ್ಲಿ ಕರ್ತನೆ ನಾವು ಹೋಗುವಂತ ಎಲ್ಲಾ ಸ್ಥಳಗಳಲ್ಲೂ ರಾಜ ನಮ್ಮ ಜೊತೆಯಲ್ಲಿ ಕಣ್ಣೀರಿನ ಹಾದಿಯಲ್ಲಿ ಕಷ್ಟಗಳಲ್ಲಿ ನಷ್ಟಗಳಲ್ಲಿ ನಮ್ಮ ಜೊತೆಯಲ್ಲಿ ಇಮ್ಮಾನುವೇಲನಾಗಿದ್ದು ನಮ್ಮನ್ನು ನಡೆಸಿ ಅಪ್ಪ ನಿನ್ನ ರಾಜ್ಯದವರೆಗೂ ನಮ್ಮನ್ನು ನಡೆಸುವಂತೆ ನಾವು ತಾಳ್ಮೆಯಿಂದ ಬೇಡಿಕೊಳ್ಳುತ್ತೇವೆ. ಬಂದಿರುವಂತ ಒಬ್ಬೊಬ್ಬರು ಚಿಕ್ಕವರಿಂದ ದೊಡ್ಡವರವರೆಗೆ ಒಬ್ಬೊಬ್ಬರನ್ನು ಆಶೀರ್ವದಿಸು. ಅವರ ಎಲ್ಲ ಅಗತ್ಯತೆಗಳು ಕ್ರಿಸ್ತ ಯೇಸುವಿನ ನಾಮದಲ್ಲಿ ಎಲ್ಲವೂ ಸಂಧಿಸಲ್ಪಡಲಿ, ಅವರ ಕಣ್ಣೀರು ಒರೆಸಲ್ಪಡಲಿ. ನಾನು ನಿಮ್ಮ ಜೊತೆಯಲ್ಲಿ ಯುಗ ಯುಗಾಂತರಗಳಲ್ಲಿ ಅಪ್ಪ ಲೋಕದ ಅಂತ್ಯದವರೆಗೂ ಸದಾ ಕಾಲ ನಿಮ್ಮ ಜೊತೆಯಲ್ಲಿ ಇರುವೆನು ಎಂದು ವಾಗ್ದಾನ ಮಾಡಿದಂತ ದೇವರು ನಿನ್ನ ರಾಜ್ಯದವರೆಗೂ ನಮ್ಮ ಜೊತೆಯಲ್ಲಿ ಇದ್ದು ನಮ್ಮನ್ನು ನಡೆಸಬೇಕೆಂದು ತಾಳ್ಮೆಯಿಂದ ಬೇಡಿಕೊಳ್ಳುತ್ತೇವೆ ತಂದೆಯಾದ ದೇವರೇ. ಆಮೆನ್. ನನ್ನ ಮನವಿ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ನಾಮವನ್ನು ಕೊಂಡಾಡು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. Amen. May the grace of the Lord Jesus Christ, the love of the Father, and the sweet communion of the Holy Spirit rest upon each one of us for now and evermore. Amen. Hallelujah. Hallelujah. Hallelujah.